ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಕೇಂದ್ರದ ವಿರುದ್ಧವೇ ನಿರ್ಣಯ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಕೇಂದ್ರದ ವಿರುದ್ಧ ಅನುದಾನ ದಂಗಲನ್ನ ಮತ್ತೊಂದು ಹಂತಕ್ಕೆ ರಾಜ್ಯ ಸರ್ಕಾರ ತೆಗೆದುಕೊಂಡು ಹೋಗಿದೆ. 2 ನಿರ್ಣಯಗಳನ್ನ ಒಪ್ಪಿಕೊಂಡಿದೆ. ಕೇಂದ್ರದ ವಿರುದ್ಧ ಅನುದಾನ ಯುದ್ಧವನ್ನ ರಾಜ್ಯ ಸರ್ಕಾರ ಮುಂದಕ್ಕೆ ತೆಗೆದುಕೊಂಡು ಹೋಗಿ ವಿಧಾನಸಭೆಯಲ್ಲಿ ಕೇಂದ್ರದ ವಿರುದ್ಧವೇ ನಿರ್ಣಯ ಅಂಗೀಕಾರ ಮಾಡಿದೆ. ಆ 2 ನಿರ್ಣಯಗಳಲ್ಲಿ ಒಂದು ಕೇಂದ್ರದಿಂದ ಅನುದಾನ ತಾರತಮ್ಯ, ಮತ್ತೊಂದು ರೈತ ಹೋರಾಟ. ಕಾಂಗ್ರೆಸ್ ಸರ್ಕಾರದ ಹೊಸ ಅಸ್ತ್ರದಲ್ಲಿ 2 ನಿರ್ಣಯಗಳನ್ನು ತೆಗೆದುಕೊಂಡಿದೆ. ನಿರ್ಣಯ 1 ಅನುದಾನ ತಾರತಮ್ಯ ಸರಿಪಡಿಸಿ ಅಂತ, ಇನ್ನೊಂದು ಸ್ವಾಮಿನಾಥನ್ ವರದಿ ಅನುಷ್ಠಾನ, ಎಂಎಸ್ಪಿ ಬೆಂಬಲ ಬೆಲೆ. ಎರಡು ಅಂಶ ಜಾರಿಗೆ ಆಗ್ರಹಿಸಿ ಕೇಂದ್ರಕ್ಕೆ ಶಿಫಾರಸು ಕಳಿಸೋದಕ್ಕೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಕೇಂದ್ರದ ವಿರುದ್ಧ 2 ನಿರ್ಣಯವನ್ನ ಸರ್ಕಾರ ಅಂಗೀಕಾರ ಮಾಡಿದೆ. ಸರ್ಕಾರ ಈ ನಿರ್ಣಯ ಮಂಡಿಸ್ತಾ ಇದ್ದ ಹಾಗೆ ಬಿಜೆಪಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ. ಸೋಮವಾರ ರಾಜ್ಯಪಾಲರಿಗೂ ದೂರು ಕೊಡೋದಕ್ಕೆ ನಿರ್ಧಾರ ತೆಗೆದುಕೊಂಡಿದೆ. ಅನುದಾನದ ವಿಚಾರದಲ್ಲಿ ಕೇಂದ್ರದ ಜೊತೆ ರಾಜ್ಯ ಸರ್ಕಾರದ ಗುದ್ದಾಟ ಇನ್ನೊಂದು ಹಂತಕ್ಕೆ ಹೋಗಿದೆ. ಏಕಾಏಕಿ ನಿರ್ಣಯ ಮಂಡಿಸಿದ್ದಕ್ಕೆ ಬಿಜೆಪಿ ಕೆಂಡ ಕಾರ್ತಾ ಇದೆ. ನಿರ್ಣಯದ ವಿರುದ್ಧ ಸದನದ ಬಾವಿಗೆ ಇಳಿದು ಹೋರಾಟ ನಡೆಸಿ ಪ್ರತಿಗಳನ್ನ ಹರಿದು ಹಾಕಿ ಸಭಾತ್ಯಾಗ ಮಾಡಿದ್ರು. ಕಲಾಪದಲ್ಲಿ ಇವತ್ತು ಅನುದಾನ ಯುದ್ಧ ಕಾವೇರುತ್ತೆ. ವಿಧಾನಸಭೆಯಲ್ಲಿ ನಿರ್ಣಯ ವರ್ಸಸ್ ನಿರ್ಣಯ ಸಮರ. ರಾಜ್ಯ ಸರ್ಕಾರದ ವಿರುದ್ಧವೂ ನಿರ್ಣಯಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಸರ್ಕಾರದ ವಿರುದ್ಧ ನಿರ್ಣಯ ಮಂಡಿಸೋದಕ್ಕೆ ಬಿಜೆಪಿ ಮುಂದಾಗಿದ್ದು, ಕೇಂದ್ರದ ವಿರುದ್ಧ ಅನುದಾನ ತಾರತಮ್ಯ. ಸರ್ಕಾರದ ನಿರ್ಣಯದ ಪ್ರತಿಯಾಗಿ ಬಿಜೆಪಿಯಿಂದಲೂ ನಿರ್ಣಯ ಮಂಡಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇನ್ನು ಕಲಾಪದಲ್ಲಿ ಇವತ್ತು ಅನುದಾನ ಯುದ್ಧ ಕಾವೇರುತ್ತೆ. ವಿಧಾನಸಭೆಯಲ್ಲಿ ನಿರ್ಣಯ ವರ್ಸಸ್ ನಿರ್ಣಯ ಸಮರ ಇರುತ್ತೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಿರ್ಣಯ ಮಂಡಿಸೋದಕ್ಕೆ ಸಿದ್ಧತೆಗಳನ್ನ ನಡೆಸಿಕೊಂಡಿದೆ. ಸರ್ಕಾರದ ವಿರುದ್ಧ ನಿರ್ಣಯ ಮಂಡಿಸೋದಕ್ಕೆ ಬಿಜೆಪಿ ಮುಂದಾಗಿದ್ದು, ಕೇಂದ್ರದ ವಿರುದ್ಧ ಅನುದಾನ ತಾರತಮ್ಯ ನಿರ್ಣಯವನ್ನ ಮಂಡಿಸಿತ್ತು. ಜೊತೆಗೆ ಎಂಎಸ್ಪಿಯನ್ನ ಅನುಷ್ಠಾನಗೊಳಿಸಬೇಕು ಅನ್ನೋ ನಿರ್ಣಯ ಎರಡನೆಯದ್ದಾಗಿತ್ತು. ಬಿಜೆಪಿಯೂ ಕೂಡ ಪ್ರತಿಯಾಗಿ ನಿರ್ಣಯ ಮಂಡಿಸುವುದಕ್ಕೆ ರೆಡಿಯಾಗಿದೆ. ಇವತ್ತು ರಾಜ್ಯ ಸರ್ಕಾರ ಮತ್ತು ವಿಪಕ್ಷಗಳ ನಡುವಿನ ನಿರ್ಣಯ ಯುದ್ಧ ನಡೆಯುತ್ತೆ. ಕೇಂದ್ರದ ವಿರುದ್ಧ ಅನುದಾನ ತಾರತಮ್ಯ ನಿರ್ಣಯನ ಸರ್ಕಾರ ಮಂಡಿಸಿತ್ತು. ಸರ್ಕಾರದ ನಿರ್ಣಯದ ಪ್ರತಿಯಾಗಿ ಬಿಜೆಪಿಯಿಂದಲೂ ಇವತ್ತು ನಿರ್ಣಯ ಮಂಡನೆ. ಅನುದಾನ ರೈತ ಹೋರಾಟ ಕಾಂಗ್ರೆಸ್ನ ಹೊಸ ಅಸ್ತ್ರ. ಕೇಂದ್ರದ ವಿರುದ್ಧ 2 ನಿರ್ಣಯ ಅಂಗೀಕರಿಸಿತು ಸರ್ಕಾರ. ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರ್ಣಯ ಮಂಡಿಸೋದಕ್ಕೆ ಬಿಜೆಪಿ ರೆಡಿಯಾಗಿ ನಿಂತಿದೆ.
ಇವತ್ತು ನಿರ್ಣಯ ವರ್ಸಸ್ ನಿರ್ಣಯ ಯುದ್ಧವನ್ನ ನಾವು ನೋಡೋದಕ್ಕೆ ಸಾಕ್ಷಿಯಾಗುತ್ತೆ. ಒಂದು ಕಡೆ ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ 2 ನಿರ್ಣಯ ಮಂಡಿಸ್ತು. ಆದರೆ ಸಿಲೆಬಸ್ನಲ್ಲಿ ಇಲ್ಲದನ್ನ ಏಕಾಏಕಿ ಹೇಗೆ ಮಂಡಿಸಿದ್ರಿ ಅಂತ ನಿನ್ನೆ ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ರು. ಸದನದ ಬಾವಿಗಿಳಿದು ಪ್ರತಿಗಳನ್ನ ಹರಿದು ಸಭಾತ್ಯಾಗ ಮಾಡಿದ್ರು. ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ನಿರ್ಣಯ ಮಂಡಿಸೋದಕ್ಕೆ ರೆಡಿಯಾಗಿದೆ ಬಿಜೆಪಿ. ಹಾಗಾದ್ರೆ ಇವತ್ತಿನ ಸದನ ಹೇಗಿರುತ್ತೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ರಾಜ್ಯ ಸರ್ಕಾರ ಮುಖ್ಯವಾಗಿ ಮುಂದಿಡ್ತಾ ಇರೋದು ಅನುದಾನ ತಾರತಮ್ಯ. ಬಿಜೆಪಿ ಏತರ ಸರ್ಕಾರಗಳು ಯಾವ್ಯಾವ ರಾಜ್ಯದಲ್ಲಿದೆಯೋ ಅಲ್ಲಿ ಅನುದಾನ ತಾರತಮ್ಯ ಮಾಡ್ತಾ ಇದ್ದೀರಿ ನೀವು. ಜೊತೆಗೆ ರೈತರ ಹೋರಾಟದ ಬಗ್ಗೆ ಗಮನ ಹರಿಸಿ, ಸ್ವಾಮಿನಾಥನ್ ವರದಿಯನ್ನ ಅಂಗೀಕರಿಸಿ, ಎಂಎಸ್ಪಿ ಬೆಲೆಯನ್ನ ಕಾನೂನಾತ್ಮಕಗೊಳಿಸಿ ಅಂತ ನಿರ್ಣಯ ಮಂಡಿಸಿದ್ದಾರೆ. ಇದಕ್ಕೆ ವಿರುದ್ಧವಾಗಿ ಇವತ್ತು ಬಿಜೆಪಿ ತನ್ನ ಅಸ್ತ್ರ ಹೂಡೋದಕ್ಕೆ ರೆಡಿಯಾಗಿ ನಿಂತಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಜೆಡಿಎಸ್ ವಕ್ತಾರರಾದ ಮಹೇಶ್ ಗೌಡ ಅವರಿದ್ದಾರೆ. ಮಹೇಶ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಾದ ಯದುಕುಮಾರ್ ಗೌಡ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಯದುಕುಮಾರ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿರ್ಣಯ ವರ್ಸಸ್ ನಿರ್ಣಯದ ಹಂತಕ್ಕೆ ಬಂದು ನಿಂತಿದೆ ಇವತ್ತಿನ ಸದನ. ಆದ್ರೆ ನನಗೆ ಅರ್ಥ ಆಗದೆ ಇರೋದು, ಈ ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡೋದು ಓಕೆ, ಈ ಸಭಾತ್ಯಾಗ ಮಾಡೋ ಅಭ್ಯಾಸ ಮಾಡ್ಕೊಂಡಿದ್ದೀರಲ್ಲ ಬಿಜೆಪಿಯವರು, ಏನ್ ಕಾರಣ ಅದಕ್ಕೆ? ಬಜೆಟ್ಗೂ ಸಭಾತ್ಯಾಗ ಮಾಡ್ತೀರಿ, ನಿರ್ಣಯ ಮಂಡನೆಗೂ ಸಭಾತ್ಯಾಗ ಮಾಡ್ತೀರಿ, ನಿಂತು ಅದ್ರ ಬಗ್ಗೆ ಚರ್ಚೆ ಮಾಡಿ ಅದರ ವಿರುದ್ಧ ಮಾತಾಡುವಂತ ನಾಯಕರಿಲ್ವಾ ನಿಮ್ಮಲ್ಲಿ? ಮೇಡಮ್, ಡೆಫಿನೆಟ್ ಆಗಿ ಮಾತಾಡುವಂಥ ನಾಯಕರುಗಳು ಹಲವಾರು ಜನ ಇದ್ದಾರೆ. ಆದರೆ ಸದನದ ನಡೀಬೇಕಾದಾಗ ನಿಯಮಾವಳಿಗಳ ಪ್ರಕಾರ ನಿಲುವಳಿ ಸೂಚನೆಗಳು ಮುಂಚೆನೆ ಕೊಡಬೇಕಾಗುತ್ತಲ್ಲ ಮೇಡಮ್. ಅಲ್ಲಿ ಅದ್ರದ್ದು ಅಜೆಂಡಾ, ಪ್ರತಿ ದಿನದ ಅಜೆಂಡಾದನ್ನು ಒಂದು ಅವರ್ ಮುಂಚೆನೆ ನಿಲುವಳಿ ಇದು ಅಜೆಂಡಾ ಸ್ಪೀಕರ್ಗೆ ಇರುತ್ತೆ. ಮತ್ತೆ ಇವತ್ತು ಸದನ ಹೇಗೆ ನಡೆಯುತ್ತೆ, ಯಾವ ರೀತಿ ಇರುತ್ತೆ ಅಂತ ಸದನಕ್ಕೆ ಸ್ಪೀಕರ್ ತಿಳಿಸುವಂಥದ್ದು ಇರುತ್ತೆ ಅದರಲ್ಲಿ. ಆದರೆ ಈ ಥರ ನಿರ್ಣಯಗಳನ್ನ ಏಕಾಏಕಿ ತರೋದಂಥದ್ದು ಅದು ಸ್ಪೀಕರ್ ಔಚಿತ್ಯನೂ ಪ್ರಶ್ನೆ ಮಾಡಬೇಕಾಗುತ್ತದೆ ಅಲ್ವಾ. ಅಂದ್ರೆ ಇದು ಆ ಒಂದು 2 ನಿರ್ಣಯಗಳು ಇದರಲ್ಲೇ ಇಲ್ಲಿ ಇರಲಿಲ್ಲ. ಕೇಳದ್ರಲ್ಲಿ ಏನ್ ತಪ್ಪಿದೆ? ಅನುದಾನ ನಮಗ್ ಸರಿಯಾಗಿ ಬಂದಿಲ್ಲ, ಪೀನಟ್ಸ್ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ರೈತರು ಇವಾಗ ಏನು MSP ಯನ್ನ ಕಾನೂನುಗೊಳಿಸಿ ಲೀಗಲೈಸ್ ಮಾಡಿ ಅಂತ ಕೇಳ್ತಿದ್ದಾರೆ. ಏನ್ ತಪ್ಪು ಕೇಳ್ತಿದ್ದಾರೆ ಅಂತಾರೆ ಅವರು. ಮೇಡಮ್, MSP ನ ಲೀಗಲೈಸ್ ಮಾಡುವಂತದ್ರನ್ನೆಲ್ಲ ಹಲವಾರು ಸರ್ಕಾರಗಳು ಬಂದಿದೆ ಹೋಗಿದೆ ಅದರಲ್ಲಿ. ಆದ್ರೆ ಇವತ್ತಿರೋ ಅವ್ರು ಕೇಳ್ತಾ ಇರೋದು ಲೀಗಲೈಸ್ ಆಕ್ಟ್ ಅನ್ನುವಂಥದ್ದನ್ನ ಅದನ್ನ ಟು ದ ಆಕ್ಷನ್ಸ್ ತರಬೇಕು ಅಂತಂದ್ರೆ ಇವಾಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನ್ ಕೇಂದ್ರ ಸರ್ಕಾರ 11 ಲಕ್ಷ ಕೋಟಿ ಇದೆ, ಅದಕ್ಕೂ ಮೀರಿದಂತ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುವಂಥದ್ದು. ಅದನ್ನ ಯಾವ ರೀತಿಗೆ ಮಾಡಬೇಕು? ಇವತ್ತನೇ ಮೊನ್ನೆ ಕಬ್ಬಿಗೆ ಬೆಂಬಲ ಬೆಲೆಯನ್ನ ಮತ್ತೆ ಏರಿಸಿದ್ದಾರೆ. ಅಂದ್ರೆ ಇದಕ್ಕಾಗಿರುವಂಥದ್ದು ಈಗ 2014ರಿಂದ ಇಲ್ಲಿವರೆಗೂ ಇವಾಗ ಕಬ್ಬಿನ ಬೆಲೆ ಏರಿಸಿರೋದು 425 ರೂಪಾಯಿ, 220 ರೂಪಾಯಿಯಿಂದ ಕಬ್ಬಿನ ಬೆಲೆ ಸ್ಟಾರ್ಟ್ ಮಾಡಿದಂಥದ್ದು. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಕೊಡ್ತಾನೆ ಬಂದಿದೆ ಅದೇ ಇಲ್ಲಿ ಮೇಡಮ್ ಅಲ್ಲಿ. ಆದ್ರೆ ಇಲ್ಲಿ ಸಪ್ಲೈ ಮತ್ತೆ ಡಿಮ್ಯಾಂಡ್ಗೆ ಡಿಫರೆನ್ಸ್ ಅಷ್ಟು ವ್ಯತ್ಯಾಸಗಳು ಇರಬೇಕಾದಾಗ ಅವ್ರು ಕೇಳ್ತಾ ಇರುವಂತ MSP ಆಕ್ಟ್ ನ ಈಗ ಒಂದು ಮೇಡಮ್ ಅಲ್ಲಿ ಈಗ ಎಕ್ಸ್ಟ್ರಾ ಡಿಫೆನ್ಸ್ ಸ್ಟೇಟ್ ಸೆಂಟ್ರಲ್ ಇರುತ್ತೆ, ಎಕ್ಸ್ಟರ್ನಲ್ ಅಫೇರ್ಸ್ ಸೆಂಟ್ರಲ್ ಇರುತ್ತೆ. ಆದ್ರೆ ಕೃಷಿ ಬಂದಾಗ ಅದು ಜಂಟಿಯಾಗಿ ಸ್ಟೇಟ್ ಮತ್ತೆ ಕೇಂದ್ರ ಎರಡೂ ಇರುತ್ತಲ್ಲ ಮೇಡಮ್ ಅಲ್ಲಿ. ಆ MSP ಬೆಲೆಗಳಂತ ಬಂದಾಗ ಯಾಕೆ ಇವರು ಇಷ್ಟೊಂದೆಲ್ಲ ತಾರತಮ್ಯ ಮತ್ತೆ MSP ಇದ್ ಮಾಡಬೇಕು ಅಂತ ಹೇಳ್ತಾರಲ್ಲ, ಈ MSP ನ ರಾಜ್ಯ ಸರ್ಕಾರನೇ ಯಾಕೆ ಮಾಡಬಾರ್ದು? ಕಾಂಗ್ರೆಸ್ ಇಷ್ಟೊಂದು ಮಾತಾಡ್ತಾ ಇದಾರಲ್ಲ, ಇವತ್ತು ಇರೋಂತ 2 ರಾಜ್ಯ ಸರ್ಕಾರಗಳಲ್ಲಿ ಮಾಡ್ಬೋದಲ್ವ ಅವ್ರ MSP ನ ಎಲ್ಲ ಇನ್ಕ್ಲೂಡ್ ಮಾಡಿ MSP ಮಾಡ್ಬೋದಲ್ವ? ಅಲ್ಲಿ ಮಾಡಲ್ಲ ಅವರದಲ್ಲಿ. ಯಾಕೆ ಮಾಡಲ್ಲ? ಬಿಕಾಸ್ ಅದು ಕಾರ್ಯಗತವಾಗಕ್ಕೆ ಇಂಪ್ಲಿಮೆಂಟೇಷನ್ಸ್ ಆಗಕ್ಕೆ ಅವ್ರ ಕೈಲಿ ಆಗಲ್ಲ. ಅದು ಆಗಲ್ಲ. ಅದಲ್ಲಿ ನಿಮ್ಮ ವಾದ ನಾನು ಒಪ್ಕೊಳ್ತಾ ಇದ್ದೀನಿ. ಆದ್ರೆ ನನ್ನ ಪ್ರಶ್ನೆ ಇರೋದು, ಈ ಸಭಾತ್ಯಾಗ ಮಾಡಕ್ಕಿಂತ ಇದನ್ನೇ ಅಲ್ಲಿ ವಾದ ಮಾಡ್ಬೋದಲ್ಲ ಸರ್? ಏನ್ ಮಾಡ್ತಿದ್ದಾರೆ ನಿಮ್ ನಾಯಕರು? ಮಾತಿಗೆ ಮುಂಚೆ ಸಭಾತ್ಯಾಗ ಮಾಡ್ಬಿಡ್ತೀರಿ, ಒಂದು ಮೊಂಡು ವಾದನ ತರ್ತೀರಿ. ಐ ಥಿಂಕ್ ನಿಮ್ಮ ಇಡೀ ಟೀಮ್ ನಲ್ಲಿ ಅನುಭವದ ಕೊರತೆ ಎದ್ದು ಕಾಣ್ತಾ ಇದೆ ಅಂತ ಅನ್ಸುತ್ತೆ. ಅನುಭವಸ್ಥರು ಮಾತಾಡ್ತಾ ಇಲ್ಲ, ಅನುಭವ ಇಲ್ಲದೆ ಇರೋರು ಮಾತಾಡ್ತಿದ್ದಾರೆ. ಅಲ್ಲಿ ಸಭಾತ್ಯಾಗ ಒಂದು ಅಜೆಂಡಾ ಆಗಿ ಇಟ್ಕೊಂಡಿದ್ದೀರಿ. ಆತರ ಅಲ್ಲ ಮೇಡಮ್. ಇಲ್ಲಿ ಯಾರಿದ್ದೀರಿ ಸರ್? ನಿಂತು ಚರ್ಚೆ ಮಾಡೋರು ಯಾರಿದ್ದೀರಿ ಸದನದಲ್ಲಿ? ಮೇಡಮ್, ಮಾಜಿ ಮುಖ್ಯಮಂತ್ರಿಗಳಾದಂತ SR ಬೊಮ್ಮಾಯಿ ಅವ್ರಿಗಿಂತ ಅನುಭವಿಸ್ತಿರ್ಬೇಕು ಎಲ್ಲಾ ಇಲಾಖೆಗಳ ಬಗ್ಗೆ ಸುದೀರ್ಘವಾದ ಅನುಭವ ಬಜೆಟ್ ಸೆಷನ್ ಅಲ್ಲಿ ನಿಂತು ಬಜೆಟ್ ಅನ್ನ ಕೇಳಿಸ್ಕೊಳ್ಳೋ ವ್ಯವಧಾನ ಇರಲಿಲ್ಲ ಸರ್. ಪ್ಲಕಾರ್ಡ್ ರೆಡಿ ಮಾಡ್ಕೊಂಡಿದ್ರಿ, ಆಚೆ ಹೋಗಿ ಪ್ರೊಟೆಸ್ಟ್ ಮಾಡಿದ್ರಿ. ಪ್ರೊಟೆಸ್ಟ್ ಮಾಡೋದೇ ಒಂದು ಅಜೆಂಡಾನ ಅಥವಾ ಚರ್ಚೆ ಒಂದು ಅಜೆಂಡಾನ ನಿಮ್ದು? ಮೇಡಮ್, ಅವ್ರ ನಿಲುವುಗಳಿಗೆ ನಮ್ಮ ವಿರೋಧ ಇರುತ್ತೆ ಹೊರತು ನಾವು ಚರ್ಚೆ ಮಾಡಿದ್ವಿ. ಈ 10-12 ದಿನದಲ್ಲಿ ಏನಿರುತ್ತೆ, ಹಲವಾರು ವಿಷಯಗಳ ಬಜೆಟ್ ಬಗ್ಗೆ ನಮ್ಮ ನಾಯಕರುಗಳು ಸದನದಲ್ಲಿ 2 ಸದನದಲ್ಲಿ ಚರ್ಚೆ ಮಾಡಿದ್ದಾರೆ ಅದಲ್ಲಿ. ಆದ್ರೆ ಅವ್ರದ್ದು ಒಂದೇ ವಾಕ್ಯ ಅದೇನಂದ್ರೆ ತಾರತಮ್ಯ. ನಾವು ಎಷ್ಟೊಂದು ಸತಿ ಅದನ್ನ ಕ್ಲಾರಿಫಿಕೇಶನ್ಸ್ ಕೊಟ್ಟು ಕೇಂದ್ರದ ಸಚಿವರು ಕ್ಲಾರಿಫಿಕೇಶನ್ಸ್ ಕೊಟ್ಟಾಗ ಅವ್ರು ಮತ್ತೆ ಅದನ್ನ ಇದು ಮಾಡ್ತಾ ಇರ್ಬೇಕಾದಾಗ ಅವರು ಅಂದ್ರೆ ಒಂದು ಪ್ಲೇ ಗ್ರೌಂಡ್ ತರ ಇಟ್ಕೊಂಡ್ಬಿಟ್ಟಿದ್ದಾರೆ ಮೇಡಮ್. ಗ್ರಾಮಫೋನ್ ತರ ಆಡಿದ್ದೇ ಆಡೋದು ಅಂತ ಅಂದ್ಬಿಟ್ಟು ಅದೇ ಅವ್ರಿಗೆ ರೂಢಿ ಆಗಿದೆ. ಸುಳ್ಳನ್ನೇ ಜನರ ಮುಂದೆ ಹೇಳ್ತಾ ಇದ್ದಾರೆ. ಅದನ್ನ ಹಿಡಿಯಾಗಿ ಬಿಡಿಯಾಗಿ SR ಬೊಮ್ಮಾಯಿ ಅವರು ಯಾವ ರೀತಿಯಾಗಿ ತಾರತಮ್ಯ ಇಲ್ಲ ಅನ್ನೋದನ್ನ ಸದನದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಮೇಡಮ್ ಅಲ್ಲಿ.
ಮಹೇಶ್ ಗೌಡ ಅವರೇ, ವಿಪಕ್ಷಗಳಾಗಿ ಅದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ಬೇಕು, ಚರ್ಚೆ ನಡೆಸಬೇಕು. ನನಗನ್ನಿಸ್ತಿರೋದು ವಿರೋಧ ಪಕ್ಷವಾಗಿ JDS ಮಾಡ್ತಾ ಇರೋ ಕೆಲಸನೂ BJP ಮಾಡ್ತಾ ಇಲ್ಲ ಅಂತ. ಆದರೆ ನೀವು ಒಗ್ಗಟ್ಟಾಗಿ ಹೋಗ್ತಾ ಇದ್ರು ಕೂಡ ಸದನದಲ್ಲಿ ಸಾಮಾನ್ಯವಾಗಿ ಜನಸಾಮಾನ್ಯ ನಿರೀಕ್ಷೆ ಮಾಡೋದು ಒಂದು ಒಳ್ಳೆ ಚರ್ಚೆ, ಒಂದು ಹೆಲ್ದಿ ಚರ್ಚೆ, ಒಂದು ಹೆಲ್ದಿ ಡಿಬೇಟು. ಅದು ಯಾವುದೂ ಆಗ್ತಿಲ್ಲ ಅಂತ. ಇಲ್ಲ, ನೀವು ಅವ್ರ ಪ್ರಶ್ನೆ ಒಂದು ಕೇಳಿದ್ರಿ, ಯಾಕೆ ವಿರೋಧ ಪಕ್ಷದಲ್ಲಿ ಎದ್ದು ನಿಂತ್ಕೊಂಡು ಪ್ರಶ್ನೆ ಕೇಳೋದಕ್ಕೆ ನಿಮ್ಗೇನು ಅವಮಾನ ಆಗುತ್ತಾ ಅಥವಾ ನಿಮ್ಮಲ್ಲಿ ಶಕ್ತಿ ಇಲ್ವಾ ಅಂತ. ನಿನ್ನೆ ಬಡ್ಜೆಟ್ ಅಧಿವೇಶನ ಏನು ನಡೀತಾ ಇತ್ತು ಅದನ್ನು ಸಂಪೂರ್ಣವಾಗಿ ರಾಜ್ಯದ ಜನತೆ ನೋಡ್ತಾ ಇದ್ರು. ರಾಣಿಬೆನ್ನೂರಿನ ಶಾಸಕರು ಅವರು ಒಂದು ಏನು ಮೋಡ ಬಿತ್ತನೆ ಕಾರ್ಯಕ್ರಮ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಭಾಷಣ ಮಾಡ್ತಾ ಬಜೆಟ್ ಮೇಲಿನ ಪ್ರತಿಯಲ್ಲಿ ಆ ಪ್ರತಿಗಳನ್ನು ಎಲ್ಲ ವಿರೋಧ ಪಕ್ಷದ ನಾಯಕರು ಕೊಟ್ಟಿರ್ತಾರೆ. ಅದನ್ನು ಓದುವಂಥ ಸಂದರ್ಭದಲ್ಲಿ ಏಕಾಏಕಿ HK ಪಾಟೀಲ್ರವರು ಸಂಸದೀಯ ಸಚಿವರಾಗಿದ್ದಂಥ ಸಾಹೇಬರು ಏಕಾಏಕಿ ಮಂಡನೆ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಇಲ್ಲಿ ಪ್ರತಿಗಳನ್ನು ಓದುವಂಥ ಸಂದರ್ಭದಲ್ಲಿ ಮಂಡನೆ ಮಾಡಬೇಕಾದ್ರೆ ಹೇಗೆ ಅವರನ್ನು ಪ್ರಶ್ನೆ ಮಾಡೋಕ್ಕಾಗುತ್ತೆ? ಆ ಸಂದರ್ಭದಲ್ಲಿ ನೀವು ಏನು ಅಜೆಂಡಾದಲ್ಲಿ ಇಲ್ಲ ಅದನ್ನು ಇವತ್ತು ನೀವು ಇಲ್ಲಿ ಮಂಡನೆ ಮಾಡ್ತಾ ಇದ್ದೀರಿ, ಅದಕ್ಕೆ ನಮ್ಮ ವಿರೋಧ ಇದೆ ಅಂತ ಹೇಳಿದರೂ ಸಹ HK ಪಾಟೀಲ್ರವರು ಏನು ವಿರೋಧ ಪಕ್ಷದ ನಾಯಕರ ನಿಲುವುಗಳು ಅಥವಾ ಪ್ರಶ್ನೆಗಳನ್ನು ಕೇಳಿಸ್ಕೊಳ್ದೇ ಮಂಡನೆ ಮಾಡೇ ಬಿಡ್ತಾರೆ. ಸ್ಪೀಕರ್ ಅವರು ಅದಕ್ಕೆ ಓಕೆ ಮಾಡಿ ಧ್ವನಿ ಮತದಲ್ಲಿ ಅಂಗೀಕಾರ ಆಗುತ್ತೆ. ಇವತ್ತು ದೇಶದಲ್ಲಿ ಕರ್ನಾಟಕ ಒಂದೇ ರಾಜ್ಯ ಏನು ಕೇಂದ್ರದ ಧೋರಣೆಯ ವಿರುದ್ಧ ನಮಗೆ ಮಲತಾಯಿ ಧೋರಣೆ ಅಂತೇಳಿ ಲೀಲಾಜಾಲವಾಗಿ ರಾಜಾರೋಷವಾಗಿ 8 ತಿಂಗಳಾಯ್ತು ಬಂದು ಬರೀ ಅವ್ರ ಬಗ್ಗೆ ಬೆಟ್ ಮಾಡಿ ತೋರಿಸಿ ಹೇಳ್ತಾ ಇದ್ದಾರೆ ಹೊರತು ಇವರು ಸಂಪೂರ್ಣವಾಗಿ ಬರಗಾಲಕ್ಕೆ ತುತ್ತಾಗಿರುವಂಥ ಯಾವುದೇ ಪ್ರದೇಶಗಳಿಗೆ ಭೇಟಿ ನೀಡಲಿಲ್ಲ. ಮತ್ತು ಜೊತೆಗೆ ಅಂಗೀಕಾರ ಮಾಡಬೇಕಾದ್ರೆ ಸ್ವಾಮಿನಾಥನ್ ಆಯೋಗ ಮೇಡಮ್ ವರದಿ ಇದೆ. ಅದು ಏನು ಹೇಳುತ್ತೆ ವರದಿ ಅಂದಾಗ ಇದೇ UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಥಾಮಸ್ ರವರು ಆವತ್ತಿನ ಕಾಲದ UPA ಗೌರ್ಮೆಂಟ್ನಲ್ಲಿ ರಾಜ್ಯದ ಒಂದು ಕೃಷಿ ಮಂತ್ರಿ ಆಗಿರ್ತಾರೆ. ಅವತ್ತು ಹೇಳ್ತಾರೆ ಕೊಡೋದಿಕ್ಕೆ ಆಗೋದಿಲ್ಲ, ಇದು ತುಂಬಾ ಕಷ್ಟ ಇದೆ, ಇದನ್ನ ನಾವು ಇಂಪ್ಲಿಮೆಂಟೇಷನ್ ಮಾಡೋಕ್ಕಾಗೋದಿಲ್ಲ ಅಂತ. ಆ ಸಂದರ್ಭದಲ್ಲಿ ಜವಡೇಕರ್ ಅವರು ಕೇಳ್ತಾರೆ ಯಾಕೆ ಕೊಡಕ್ಕಾಗಲ್ಲ ಹೇಳಿ ಅಂತೇಳಿ. ಇದೇ ಭಾರತೀಯ ಜನತಾ ಪಾರ್ಟಿ ಜವಡೇಕರ್ ಅವರು ಅವ್ರಿಗೆ ಇವರು ಅವತ್ತಿನ ಕಾಲದಲ್ಲಿ ತಿರಸ್ಕಾರವನ್ನ ಮಾಡಿ ಅದನ್ನ ಮೂಲೆ ಗುಂಪು ಮಾಡ್ತಾರೆ. ಅದಾದ ಮೇಲೆ ಭಾರತೀಯ ಜನತಾ ಪಾರ್ಟಿ ಸುಪ್ರೀಂ ಕೋರ್ಟ್ಗೆ ವರದಿಯನ್ನು ಸಲ್ಲಿಸಿದೆ, ಯಾವುದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಜಾರಿಗೆ ತರಕ್ಕಾಗೋದಿಲ್ಲ ಅಂತ. ಮೇಡಮ್, ನಾನು ಇದನ್ನ BJP ವಿರುದ್ಧ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ನಾನೊಬ್ಬ ಉಪನ್ಯಾಸಕನಾಗಿ ಹೇಳ್ತೇನೆ ಮೇಡಮ್, ಯಾವುದೇ ರೈತರಿಗೆ ಮೋಸವಾದಂಥ ಸಂದರ್ಭದಲ್ಲಿ ಎಲ್ಲ ರೈತಾಪಿ ವರ್ಗದ ಸಂಸ್ಥೆಗಳೇನಿದೆ, ದೊಡ್ಡ ವಿಜ್ಞಾನಿಗಳೇನಿದ್ದಾರೆ, ದೊಡ್ಡ ಕೃಷಿ ಪಂಡಿತರೇನಿದ್ದಾರೆ, ಇದು ದೇಶದಲ್ಲಿ ಚರ್ಚೆ ಆಗ್ಬೇಕಾಗುತ್ತೆ. ದೇಶದಲ್ಲಿ ಚರ್ಚೆ ಆಗಿ ಎಲ್ಲ ಒಂದು ಲೆವೆಲ್ಗೆ ಬಂದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗಾಗ್ಲೋ ಅಥವಾ ಕೇಂದ್ರ ಸರ್ಕಾರಕ್ಕಾಗ್ಲೋ ಅಥವಾ ಇದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಏನಪ್ಪ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಹಣಕಾಸು ಸ್ವಾಯತ್ತ ಸಂಸ್ಥೆ ಏನಿದೆ ಇದಕ್ಕೆ ಪ್ರೆಷರ್ ಹಾಕಿ ನೀವು ಸೆಂಟ್ರಲ್ ಗೌರ್ಮೆಂಟ್ ಅವರು ನಮ್ಗೆ ಸಿಗುವಂತ ಅನುದಾನಗಳಾಗ್ಲಿ ಅಥವಾ ಸ್ವಾಮಿನಾಥನ್ ವರದಿ ಆಧಾರವಾಗಿ ಇಟ್ಕೊಂಡು ನಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ಪ್ರೆಷರ್ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬೇಕು. ಇಲ್ಲಿ ಯಾವುದೂ ಆಗ್ತಾ ಇಲ್ಲ ಅನ್ನೋದೇ ಪ್ರಶ್ನೆ ಅಲ್ಲ ಸರ್. ಯಾರು ನಮ್ಮ ಬಗ್ಗೆ ಗಮನ ಹರಿಸ್ತಿಲ್ಲ ಅಂತಾನೆ ರೈತರು ಇವಾಗ ಪ್ರತಿಭಟನೆ ಮಾಡ್ತಿದ್ದಾರೆ. ಇಲ್ಲ ನೋಡಿ ಮೇಡಮ್, 624 ಕೋಟಿಯನ್ನು ಅನುದಾನಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಯಾರು? ಇದೇ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಇಷ್ಟೆಲ್ಲ ಅನುದಾನ ಕೊಟ್ಟಿದ್ದು ಎಲ್ಲಿಂದ? SDRF ಇಂದ. SDRF ಅಲ್ಲಿ ಅನುದಾನ ಕೊಟ್ಟಿದ್ರು ಕೇವಲ 25% ಮಾತ್ರ ರಾಜ್ಯ ಸರ್ಕಾರದ್ದು, ಇನ್ನು 75% ಕೇಂದ್ರ ಸರ್ಕಾರದ್ದು. ಅದಕ್ಕೆ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳ್ತಾರೆ ಎಲ್ಲಿ ವಿಧಾನಸೌಧದಲ್ಲಿ, ಇದೆಲ್ಲ ಬಿಡ್ರಿ ಸಿದ್ದರಾಮಯ್ಯನವರೇ, ನೇರವಾಗಿ ಚರ್ಚೆಗೆ ಬನ್ನಿ, ಚರ್ಚೆ ಮಾಡೋಣ, ನಿಮ್ ತಪ್ಪಿದೆ ಅವ್ರದ್ದು ಅಂತ ನಾವು ನೇರವಾಗಿ ಕರೆದಿದ್ದೀವಿ, ಇನ್ನೂ ಅದಕ್ಕೆ ಆನ್ಸರೇ ಬಂದಿಲ್ಲ. ಓಕೆ, ರೈಟ್. ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ನಟರಾಜ್ ಗೌಡ್ರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನ್ ಸರ್, ಅಜೆಂಡಾದಲ್ಲಿ ಇರೋದನ್ನ ಇಲ್ಲದೆ ಇರೋದನ್ನ ಏಕಾಏಕಿ ಬಂದು ಮಂಡನೆ ಮಾಡ್ಬಿಡ್ತೀರಿ, ಅದು ಹೆಂಗ್ ಒಪ್ಕೊಳ್ಳೋದು ಅಂತ BJP ಅವ್ರು ಕೇಳ್ತಿದ್ದಾರೆ. ಯಾಕೆ, ಏನಾಯ್ತು? ಇಲ್ಲ, ಅವ್ರು ಇವತ್ತೇ ಒಪ್ಪಿರೋದಲ್ಲ, ಅಜೆಂಡಾದಲ್ಲಿ ಇರಲಿ. ಇದು ಯಾವತ್ತಿಂದ ನಾವು ಧ್ವನಿ ಎತ್ತುತ್ತಾ ಇದ್ದೀವಿ, ಯಾವತ್ತಿಂದ. ಈಗ ಸ್ವಾಮಿನಾಥನ್ ವರದಿ ಒಂದು ವಿಷಯ, ಅದು ಚರ್ಚೆ ಮಾಡೋಣ. ಸ್ವಾಮಿನಾಥನ್ ವರದಿನ ಯಥಾವತ್ತಾಗಿ ನಾವು ಅನುಷ್ಠಾನ ಮಾಡ್ತೀವಿ ಅಂತ ಚುನಾವಣಾ ಘೋಷಣೆಯಲ್ಲಿ ಯಾರು ಮಾಡಿದವರು, ಪ್ರಣಾಳಿಕೆಯಲ್ಲಿ ಹಾಕಿದವರು ಯಾರು? BJP. 2014ಕ್ಕೆ ಮುಂಚೆ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರು, ನಾವು ವರದಿಗೆ ನಾವು ಅನುಷ್ಠಾನ ಘೋಷಣೆ ಮಾಡ್ತಿದ್ದೀರಿ. ನಾವು ಮಾಡ್ತೀವಿ, ಈಗ ನಾವು ಮಾಡ್ತೀವಿ. ಹೆಂಗ್ ಮಾಡ್ತೀರಿ ಸರ್? ಇಲ್ಲ, ಈಗ ನಮ್ಮ ಸರ್ಕಾರ ಬರಲಿ, 24ಕ್ಕೆ ಹೋಗ್ಲಿ. ಅವರು ಅಲೋಕೇಶನ್ ಹೆಂಗಾಗತ್ತೆ ಬಜೆಟ್? ಬಜೆಟ್ ಅಲೋಕೇಶನ್ ಮಾಡ್ತೀವಿ. ಮತ್ತೆ UP ಅವ್ರು ಯಾಕೆ ಮಾಡಿಲ್ಲ? ಯಾರು? 2010ರಲ್ಲಿ ನೀವೇ ಇದ್ರಲ್ಲ, ಸ್ವಾಮಿನಾಥನ್ ವರದಿ ಯಾಕೆ ಮಾಡ್ಲಿಲ್ಲ? ಅವತ್ತಿನ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ತಮ್ಗೆ ಗೊತ್ತು, ದೇಶದ್ದು ಇಡೀ ಪ್ರಪಂಚದಲ್ಲಿ ರಿಸೆಷನ್ ಇತ್ತು. ನಾವು ಆ ಸಮಯದಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಮೇಲೂ ಕೂಡ ನಾವು ಸಬ್ಸಿಡಿ ಕೊಡ್ತಾ ಇದ್ವಿ. ಇವತ್ತು ಆ ಪರಿಸ್ಥಿತಿ ಇಲ್ಲ.
ಅವತ್ತು ರೈತರಿಗೆ ಆತ್ಮಹತ್ಯೆ ಆಗಬಾರ್ದು ಅಂತೇಳಿ ಸ್ವಾಮಿನಾಥನ್ ಆಯೋಗವನ್ನು ರಚನೆ ಮಾಡಿದ್ದೆ ನಾವು. ಒಂದು. ಎರಡನೇದು, ರೈತರಿಗೆ ಸಾಲ ಮನ್ನಾ ಕೂಡ 72,000 ಕೋಟಿ ರೂಪಾಯಿ ಸಾಲ ಮನ್ನಾನು ಕೂಡ ಮಾಡಿದ್ವಿ ನಾವು. ಅವಾಗ ಫರ್ಟಿಲೈಸರ್ ಮೇಲೂ ಸಬ್ಸಿಡಿ ಕೊಡಬೇಕಾಗಿ ಬರ್ತಿತ್ತು. ಪರಿಸ್ಥಿತಿ ಎಂತಹ ವಿಷಮ ಸ್ಥಿತಿಯಲ್ಲಿ ಇತ್ತು ಕೂಡ ದೇಶ. ಆ ಸಮಯದಲ್ಲಿ ರೈತ ಪರವಾಗಿ ನಿಂತಿದ್ವಿ ಅವಾಗ. ಅದಕ್ಕೆ ನಾವೇನು ಮಾಡಿದ್ವಿ, ಉದ್ಯೋಗ ಖಾತ್ರಿ ಯೋಜನೆ ತೆಗೆದುಕೊಂಡು ಬಂದು ಯಾವ ರೈತರಿಗೆ ಉದ್ಯೋಗ ಇರೋದಿಲ್ಲ, ಹಳ್ಳಿಗಾಡಿನಲ್ಲಿ 100 ದಿನ ಉದ್ಯೋಗ ಇರಲ್ವಲ್ಲ ಅಂತವರಿಗೆ ಉದ್ಯೋಗ ಖಾತ್ರಿ ಯೋಜನೆ ನರೇಗಾದಲ್ಲಿ ನೀವು ಸ್ವಾಮಿನಾಥನ್ ವರದಿಗೆ ಬನ್ನಿ, ನೀವು ಉಳಿದಿದ್ದನ್ನೆಲ್ಲ ನೀವು ಹಿಂಗ್ ಕೊಂಕಣ ಸುತ್ತ ಬರಬೇಡಿ, ನೇರವಾಗಿ ಬನ್ನಿ. ನಾವು ಆ ಸಮಯದಲ್ಲಿ ಸ್ವಾಮಿನಾಥನ್ ವರದಿಯನ್ನ ಅನುಷ್ಠಾನ ಮಾಡಕ್ಕೆ ಸಾಧ್ಯ ಆಗಿಲ್ಲ. ಹೌದು, ಆ ಸಮಯದಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ. ನಾವು ಕೇವಲ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ಆ ಸಮಯದಲ್ಲಿ ಸರಿ ಇರಲಿಲ್ಲ, ನಾವು ಮಾಡೋಕ್ಕಾಗಲಿಲ್ಲ. ಜನ ನಮಗೆ ತೀರ್ಮಾನ ಕೊಟ್ಟರು, ನೀವು ಮಾಡೋಕ್ಕಾಗಿಲ್ಲ ಹೋಗಿ ಅಂತ. ಬಿಜೆಪಿಗೆ ನಾವು ಮಾಡ್ತೀವಿ ಅಂದ್ರು 10 ವರ್ಷ ಅವಕಾಶ ಕೊಟ್ಟರು, ಅವ್ರು ಮಾಡಿಲ್ಲ. ಈಗ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ, ನಾವು ಮಾಡೇ ಮಾಡ್ತೀವಿ. ಸೊ ಜನ ಈಗ ತೀರ್ಮಾನ ಮಾಡ್ಬೇಕಾದ್ರೆ ಜನ, ರೈತರು. ರೈತರಿಗೆ ಆ ಸಮಯದಲ್ಲಿ ನಾವು ಸಹಾಯ ಮಾಡಿದ್ದೀವಿ. ನಾನು ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಹೇಳ್ತಾ ಇದ್ದೆ. ಆಹಾರ ಭದ್ರತಾ ಯೋಜನೆ ತೆಗೆದುಕೊಂಡು ಬಂದು ಹೇಳಿದೆ ನಾನು. ರೈತರಿಂದನೇ ಹಣ ತಗೊಂಡು, ನಾವು ದವಸ ಧಾನ್ಯ ತಗೊಂಡು ರೈತರಿಗೆ, ಯಾರು ಬಡ ರೈತರು ಇರ್ತಾರೆ ಅವ್ರಿಗೆ 3 ರೂಪಾಯಿಗೆ ಅಕ್ಕಿ ಕೊಡ್ತಾ ಇದ್ವಿ. ಈ ಯೋಜನೆಗಳು ತಗೊಂಡ್ಬಂದಿದ್ದು ನಾವೇ ಆ ಟೈಮಲ್ಲಿ. ಅದು 80 ಕೋಟಿ ಜನಕ್ಕೆ ಅನುಕೂಲ ಆಗ್ತಾ ಇತ್ತು. ಇವಾಗ ಸ್ವಾಮಿನಾಥನ್ ವರದಿ ಅನುಷ್ಠಾನ ಆಗಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಅದನ್ನು ರಾಷ್ಟ್ರ ಮಟ್ಟದಲ್ಲಿ ಲೋಕಸಭಾ ಚುನಾವಣೆ ನಂತರ ನಾವು ಮಾಡ್ತೀವಿ. ಕೇಂದ್ರ ಸರ್ಕಾರನೂ ಒತ್ತಾಯ ಮಾಡಿದ್ವಿ. ಯಾಕಂದ್ರೆ 10 ವರ್ಷ ಅವ್ರಿಗೆ ಅವಕಾಶ ಕೊಟ್ಟಿದ್ರಲ್ಲ, ಐತಿಹಾಸಿಕ ತೀರ್ಮಾನ ಕೊಟ್ಟಿದ್ರು ಅವ್ರಿಗೆ. ದೇಶದಲ್ಲಿ ಆರ್ಥಿಕತೆ ಹೆಂಗಿದೆ ಇವಾಗ? ಮುಂಚೆ ತರ ಇದೆಯಾ? 30 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಕಲೆಕ್ಷನ್ ಆಗ್ತಾ ಇದೆ. 30 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಕಲೆಕ್ಷನ್ ಆದ್ರೂ ಕೂಡ ಅವಾಗ ಆಗ್ತಾ ಇದೆ ಎಷ್ಟು? 7 ಲಕ್ಷ ಕೋಟಿ ರೂಪಾಯಿ. 7 ಲಕ್ಷ ಕೋಟಿ ರೂಪಾಯಿಗೂ 30 ಲಕ್ಷ ಕೋಟಿ ರೂಪಾಯಿ ವ್ಯತ್ಯಾಸ, ಬಹಳ ವ್ಯತ್ಯಾಸ ಇದೆ. ಸೊ ಈ 30 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಕಲೆಕ್ಷನ್ ಆದ್ರೂ ಕೂಡ ರೈತರಿಗೆ ಕೊಡದಲ್ಲ ಇವರು ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಒಂದು. ಎರಡನೇದು, ಕ್ಷಮಿಸಿ, ಈಗ ಇವರೇನು ಹೇಳ್ತಾ ಇದ್ದಾರೆ, ಇದನ್ನ ದೇಶದಲ್ಲಿ ತಾರತಮ್ಯ ಆಗ್ತಾ ಇದೆ, ಆರ್ಥಿಕ ತಾರತಮ್ಯ ಆಗ್ತದೆ, ನಾವು ಧ್ವನಿ ಎತ್ತಾ ಇದ್ವಲ್ಲ, ಇವತ್ತಿಂದ ಎತ್ತಾ ಇದೀವ. 2014 ಮಾನ್ಯ ಸಿದ್ದರಾಮಯ್ಯನವರು ಬಂದಾಗಿಂದನೂ ಕೂಡ ನಾವು ಹೇಳ್ತಾ ಇದ್ವಿ, ನೀವು ಅನುದಾನವನ್ನು ತಡವಾಗಿ ಕೊಡ್ತಾ ಇದ್ದೀರಿ, ಅನುದಾನದ ಹಣವನ್ನು ಸರಿಯಾದ ಸಮಯಕ್ಕೆ ಬಿಡ್ತಾ ಇಲ್ಲ, ಸಕಾಲಕ್ಕೆ ಬಿಡ್ತಾ ಇಲ್ಲ. ಆಗಿಂದನೂ ಕೂಡ ಈ ವರ್ಷದ ಬಜೆಟ್, 15ನೇ ಹಣಕಾಸಿನ ಆಯೋಗ ಬಂದಾಗ ಏನ್ ಮಾಡ್ತಿದ್ರಿ ಸರ್? ಇಲ್ಲ ಕೇಳಿ, ಈಗ 15ನೇ ಹಣಕಾಸಿನ ಆಯೋಗದಲ್ಲಿ ಕೂಡ ಕೇಂದ್ರ ಸರ್ಕಾರ ಯಾವ ರಾಜ್ಯವನ್ನು ಪರಿಗಣನೆಗೆ ತೆಗೆದುಕೊಂತಾ ಇಲ್ಲ. ಇದು ಸ್ಪಷ್ಟವಾಗಿ ರಾಜ್ಯಕ್ಕೆ ಬಂದಾಗ ಏನ್ ಮಾಡ್ತಿದ್ರಿ ಸರ್? ಮೀಟ್ ಮಾಡಿದೀವಿ, ನಾವು ಹೇಳಿದ್ದೀವಿ ರಾಜ್ಯಕ್ಕೆ ಅನ್ಯಾಯ ಮಾಡಬಾರ್ದು ಕೊಡಿ ಅಂತ. ನಾವು ಈ ಒಂದೇ ಒಂದು ಸಮಯದಲ್ಲ ಹೇಳ್ತಾ ಇರೋದು, 2014ರಿಂದ ಈ ತರ ನಡೀತಾ ಇದೆ. GST ಇಂಪ್ಲಿಮೆಂಟೇಷನ್ ಆದ್ಮೇಲೂ ಕೂಡ GST-ನಲ್ಲೂ ಕೂಡ ತಾರತಮ್ಯ, ತಡವಾಗಿ ಕೊಡುವಂಥದ್ದು, 6 ತಿಂಗಳು ಬಿಟ್ಕೊಂಡು ಕೊಡೋದು, 8 ತಿಂಗಳು ಬಿಟ್ಕೊಂಡು ಕೊಡೋದು. ಅವತ್ತು ಅಕೌಂಟ್ ಮುಗಿಸ್ಬೇಕು. ಆ ಕೆಲಸವನ್ನ ಸರ್ಕಾರ ಮಾಡ್ತಾರೆ, ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ. ಆಮೇಲೆ ನಮಗೆ 15ನೇ ಹಣಕಾಸು 14ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ 1.1% ಕಡಿಮೆ ಆಗುತ್ತೆ. ನಮಗೆ ಹಂಚಿಕೆಯಲ್ಲಿ ಕಡಿಮೆ ಆಗುತ್ತೆ. ಅದರಿಂದ ಎಷ್ಟು ನಷ್ಟ ಆಗುತ್ತೆ? 62,000 ಕೋಟಿ ರೂಪಾಯಿ ನಷ್ಟ ಆಗುತ್ತೆ. ಇದು ರಾಜ್ಯಕ್ಕೆ ಆಗೋ ವಂಚನೆ. ಅದು ಕೇಂದ್ರ ಸರ್ಕಾರ ಬರೀ ಶಿಫಾರಸು ಮಾತ್ರ ನಂಬುತ್ತೆ, ಅವ್ರೇನು ಅವ್ರ ಕೈಯಿಂದ ಅಧಿಕಾರ ಇಲ್ಲ ಅನ್ನೋದು ಸುಳ್ಳು. 15ನೇ ಹಣಕಾಸಿನ ಆಯೋಗ ಹೌದಪ್ಪ, ನಿಮ್ಮ ರಾಜ್ಯಕ್ಕೆ GST-ನಲ್ಲಿ ಕಾಂಪನ್ಸೇಷನ್ ಸಿಗ್ತಾ ಇಲ್ಲ, ನಿಂತೋಗಿದೆ. ಸೊ ಅದಕ್ಕಾಗಿ ನಾವು ನೀವು ಮಧ್ಯಂತರವಾಗಿ 5,495 ಕೋಟಿ ರೂಪಾಯಿ ನಿಮ್ಗೆ ಕೊಡಬೇಕು ಅಂತ ಒಂದು ಶಿಫಾರಸು ಮಾಡಿತ್ತು. ಆ ಶಿಫಾರಸ್ನ ಕೇಂದ್ರ ಸರ್ಕಾರ ಯಾಕೆ ಒಪ್ಪಲಿಲ್ಲ? ನಿರ್ಮಲಾ ಸೀತಾರಾಮನ್ ಯಾಕೆ ಹಣವನ್ನು ಕೊಡಲಿಲ್ಲ? ಇಲ್ಲಿ ಬೊಮ್ಮಾಯಿ ಮತ್ತು ಯಡಿಯೂರಪ್ಪನವರೆಲ್ಲ ಯಾಕೆ ತಗೊಂಡ್ಬರ್ಲಿಲ್ಲ? ಒಂದು. ಎರಡನೇದು, ಅಂತಿಮ ವರದಿನಲ್ಲಿ 15ನೇ ಹಣಕಾಸಿನ ಅಂತಿಮ ವರದಿನಲ್ಲಿ 3,000 ಕೋಟಿ ರೂಪಾಯಿ ಬೆಂಗಳೂರಿನ ನಗರದ ಕೆರೆಗಳ ಅಭಿವೃದ್ಧಿಗೆ, 3,000 ಕೋಟಿ ರೂಪಾಯಿ ಪೆರಿಫೆರಲ್ ರಸ್ತೆಗೆ, 6,000 ಕೋಟಿ ರೂಪಾಯಿ, ಒಟ್ಟು 11,495 ಕೋಟಿ ರೂಪಾಯಿ 15ನೇ ಹಣಕಾಸಿನ ಆಯೋಗದ ವರದಿಯ ಪ್ರಕಾರನೇ ನಮಗೆ ಬರ್ಬೇಕಾಯ್ತು. ಯಾಕೆ ಸರ್ಕಾರ ಕೊಟ್ಟಿಲ್ಲ? ಇಂಥ ತಾರತಮ್ಯ ಒಂದು ಎರಡಲ್ಲ, ಇಂಥ ತಾರತಮ್ಯ ಬಹಳ ಮಾಡ್ತಾನೆ ಇದ್ದಾರೆ. ಸೆಸ್ ಮೇಲೆ ಸೆಸ್ ಆಗ್ತಾ ಇದ್ದಾರೆ, ಎಕ್ಸೈಸ್ ಮೇಲೆ ಎಕ್ಸೈಸ್ ಡ್ಯೂಟಿ ಆಗ್ತಾ ಇದ್ದಾರೆ. ರಾಜ್ಯಗಳಿಗೆ ಹಂಚಿಕೆ ಆಗ್ಬೇಕಲ್ವಾ? ಆ ಹಂಚಿಕೆ ಆಗ್ತಾ ಇಲ್ಲ. ಈಗ ನೀವು ಹಂಚಿಕೆ ಮಾಡ್ಬೇಕು. 16ನೇ ಹಣಕಾಸಿನ ಆಯೋಗ ನಾವು ಎಚ್ಚೆತ್ಕೋಬೇಕಾ ಬೇಡವಾ? ರಾಜ್ಯದವರು ಎಚ್ಚೆತ್ಕೋಬೇಕು. ಅದಕ್ಕೆ ನಾವೇನ್ ಕೇಳ್ತಾ ಇದ್ದೀವಿ, 224 ಶಾಸಕರ ಹೊಣೆಗಾರಿಕೆ, 28 ಸಂಸದರ ಹೊಣೆಗಾರಿಕೆ ಏನಂದ್ರೆ ರಾಜ್ಯದ ಪರವಾಗಿ ನಿಲ್ಲಬೇಕಾದ್ದು. ಸೊ ಅದಕ್ಕಾಗಿ ನಾವು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಹಾಗಾದ್ರೆ ಬಿಜೆಪಿ ಈ ಸ್ಟ್ಯಾಂಡ್ ನ ಹಿನ್ನೆಲೆ ಏನು? ರಾಜ್ಯಕ್ಕೆ ಬರಬೇಕಾಗಿರೋ ಅನುದಾನದಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ನಾವು ನಿರ್ಣಯ ಮಂಡಿಸಿದ್ರೆ ಅದರಲ್ಲೇನ್ ಸಮಸ್ಯೆ ಅಂತ ಕಾಂಗ್ರೆಸ್ ಕೇಳ್ತಾ ಇದೆ. ಆದ್ರೆ ಅಜೆಂಡಾದಲ್ಲಿ ಇಲ್ಲದನ್ನ ನೀವು ಏಕಾಏಕಿ ತಗೊಂಡ್ ಬಂದಿದ್ದು ಇದೊಂದು ಕುತಂತ್ರ ಅಂತ ಬಿಜೆಪಿ ಹೇಳ್ತಾ ಇದೆ. ವಾಪಸ್ ಬರ್ತೀವಿ, ಚಿಕ್ಕ ಬ್ರೇಕ್ ಆದ್ಮೇಲೆ. ಹಿರಿಯ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಅವರು ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ಲೈವ್ ನಲ್ಲಿ. ರವೀಂದ್ರ ರೇಷ್ಮೆ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿನ್ನೆ ಅಜೆಂಡಾದಲ್ಲಿ ಇಲ್ಲದ ನಿರ್ಣಯವನ್ನ ಏಕಾಏಕಿ ಮಂಡಿಸಲಾಗಿದೆ ಅಂತ ಬಿಜೆಪಿ ಕೆಂಡ ಕಾರ್ತಾ ಇದ್ರೆ, ಮತ್ತೊಂದು ಕಡೆ ಅನುದಾನ ಮತ್ತು ರೈತರ ವಿಷಯವಾಗಿ 2 ನಿರ್ಣಯಗಳನ್ನ ರಾಜ್ಯ ಸರ್ಕಾರ ಮಂಡಿಸಿದೆ. ಸರ್, ನಿಮ್ ಮೊದಲ ರಿಯಾಕ್ಷನ್ ಇದ್ರ ಬಗ್ಗೆ? ನೋಡಿ, ಇದೇನು ಹೊಸ ಮೇಲ್ಪಂಕ್ತಿಯನ್ನೇನು ಹಾಕ್ತಾ ಇಲ್ಲ. ಮೊನ್ನೆ ಲೋಕಸಭಾ ಅಧಿವೇಶನದಲ್ಲಿ ಕೂಡ ಏಕಾಏಕಿ ಒಂದ್ ದಿವಸ ವಿಸ್ತರಿಸ್ಬಿಟ್ಟು ಅಯೋಧ್ಯೆ ರಾಮ ಮಂದಿರ ಸ್ಥಾಪನೆಯನ್ನ ಅಭಿನಂದಿಸ್ಬಿಟ್ಟು ಒಂದು ನಿರ್ಣಯವನ್ನ ತಂದ್ಬಿಟ್ರು ಏಕಾಏಕಿಯಾಗಿ. ಅದಕ್ಕೆ ಯಾರು ಅದಕ್ಕೆ ಆರಂಭವಾಗಿ ತಾಂತ್ರಿಕವಾಗಿ ತಕರಾರು ಎತ್ತಿದ್ರು ಕೂಡ ಕೊನೆಗೆ ಚರ್ಚೆಯಲ್ಲಿ ಎಲ್ಲರೂ ಭಾಗವಹಿಸಿದ್ರು. ಕೆಲವು ಸಾರಿ ಸರ್ಕಾರ ಆದ್ರೆ ವಿರೋಧ ಪಕ್ಷದವರು ಇಂಥ ಅನಿರೀಕ್ಷಿತ ಸಂದರ್ಭಗಳಿಗೆ ಕೂಡ ತಯಾರಿ ಮಾಡ್ಕೊಂಡಿರ್ಬೇಕಾಗತ್ತೆ.
ಅದಕ್ಕೆಲ್ಲ ಸಭಾತ್ಯಾಗ, ಕಿರುಚಾಟ ಇವೆಲ್ಲ ಬಾಲಿಶ ಪ್ರತಿಕ್ರಿಯೆಗಳಾಗತ್ತೆ. ಆಮೇಲೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ನರೇಂದ್ರ ಮೋದಿ ಜೊತೆಗೆ ಮುಖಾಮುಖಿ ಆಗ್ತಿರೋದು ಇದೇನು ಹೊಸದೇನಲ್ವಲ್ಲ. 2013ರಲ್ಲಿ ಇವರು ಅಧಿಕಾರಕ್ಕೆ ಬಂದ್ರು, ಮರು ವರ್ಷವೇ ಅಲ್ಲಿ ದಿಲ್ಲಿ ಗದ್ದಿಗೆ ಮೇಲೆ ನರೇಂದ್ರ ಮೋದಿ ಅವರು ಬಂದು ಕೂತ್ಕೊಂಡ್ರು. 2015ರಿಂದ 2018 4 ವರ್ಷ. ಅದಾದ್ಮೇಲೆ ಇವ್ರದೇ ಇಲ್ಲಿ ಮೈತ್ರಿ ಸರ್ಕಾರ ಇತ್ತು 1.5 ವರ್ಷ. ಆವತ್ತು ಕಂಡು ಕಾಣದಂತ ತಾರತಮ್ಯ, ಆಮೇಲೆ ಭೇದ ಭಾವ ಮಾಡ್ತಿದ್ದಾರೆ ಅನ್ನೋ ಭಾವನೆ ಏಕಾಏಕಿ ಇವಾಗ ಯಾಕೆ ಬಂತು? ನಾನು ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತಾನೆ, ಕಳೆದ ಮೇನಲ್ಲಿ ಸುಭದ್ರ ಬಹುಮತದಿಂದ ಗೆದ್ದು ಬಂದಾಗಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ತಾನು ರಾಷ್ಟ್ರೀಯ ಪಕ್ಷದ ತಾನೊಂದು ಭಾಗ ಅನ್ನೋದನ್ನ ಮರೆತು ಬಿಟ್ಟು ತಮಿಳುನಾಡಿನ ದ್ರಾಮುಕ ಪಕ್ಷಗಳ ಅನುಕರಣೆ ತರ ಆಡ್ತಾ ಇದೆ. ತಾನೊಂದು ಪ್ರಾದೇಶಿಕ ಪಕ್ಷ ಅನ್ನೋ ರೀತಿಯಲ್ಲಿ ಆಡ್ತಾ ಇದ್ದಾರೆ. ನೋಡಿ, ಇದೇ ಮೊದಲ ಬಾರಿಗೆ ಈ ದೇಶಕ್ಕೆ 13 ವರ್ಷಗಳಷ್ಟು ಸುದೀರ್ಘ ಕಾಲ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ನಾಯಕನೊಬ್ಬ ಬಂದು ಪ್ರಧಾನಮಂತ್ರಿ ಪದವಿಗೆ ಬಂದಿದ್ದಾರೆ. ಹಾಗಾಗಿ ಒಂದು ರಾಜ್ಯ ಸರ್ಕಾರ ಎದುರಿಸಬೇಕಾದ ಸವಾಲುಗಳು, ಸಂಕಷ್ಟಗಳು, ಭಾವನೆಗಳು ಅವೆಲ್ಲದರ ಸಮಗ್ರ ಪರಿಜ್ಞಾನ ಹೊಂದಿದ್ದಂತ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರು. ಆಮೇಲೆ ಅವರು ಪ್ರಧಾನಮಂತ್ರಿಯಾಗಿ ಲೋಕಸಭೆಯಲ್ಲಿ ಮಾಡಿದ ಮೊದಲ ಭಾಷಣದಲ್ಲಿ ಅವ್ರು ಹೇಳಿದ್ರು, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಕೋಆಪರೇಟಿವ್ ಫೆಡರಲಿಸಂ ಅನ್ನೋ ತತ್ವ ಇರಬೇಕು. ಬರೀ ಕೋಆಪರೇಟಿವ್ ಫೆಡರಲಿಸಂ ಅಲ್ಲ, ಕಾಂಪಿಟೇಟಿವ್ ಕೋಆಪರೇಟಿವ್ ಫೆಡರಲಿಸಂ. ರಾಜ್ಯಗಳ ನಡುವೆ ಒಂದು ಆರೋಗ್ಯಕರ ಸ್ಪರ್ಧಾತ್ಮಕ ಒಕ್ಕೂಟ ರಾಜ್ಯ ವ್ಯವಸ್ಥೆಯ ಸಂಬಂಧ ಇರಬೇಕು. ಅದೇ ರೀತಿ ರಾಜ್ಯಗಳು ಮತ್ತು ಕೇಂದ್ರದ ನಡುವೆ ಕಾಂಪಿಟೇಟಿವ್ ಕೋಆಪರೇಟಿವ್ ಫೆಡರಲಿಸಂ ಇರಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ನೀತಿ ಆಯೋಗವನ್ನ ರಚಿಸಿದ್ರು. ಯೋಜನಾ ಆಯೋಗದ ಬದಲು ನೀತಿ ಆಯೋಗವನ್ನು ರಚಿಸಿದ್ರು. ನೀತಿ ಆಯೋಗದ ವರಿಷ್ಠ ಮಂಡಳಿಯಲ್ಲಿ ಎಲ್ಲ ಮುಖ್ಯಮಂತ್ರಿಗಳನ್ನು ಸದಸ್ಯರನ್ನು ಮಾಡಿದ್ರು. ಅಂಡ್ ಮೊದಲನೇ ಚಾನ್ಸು ಸಿದ್ದರಾಮಯ್ಯನವ್ರಿಗೆ ಕೊಟ್ರು. ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳ ಒಂದು ಸಮಿತಿಗೆ ಸಂಚಾಲಕರಾಗಿ ಅಂತ ಕೇಳಿದಾಗ ಬೇಡ ಅಂದ್ಬಿಟ್ರು. ಅವಾಗ ಅದನ್ನ ಇವ್ರಿಗೂ ಚಂದ್ರಬಾಬು ನಾಯ್ಡು ಅವ್ರಿಗೆ ಕೊಟ್ಟಿದ್ರು. ಅವಾಗ ಪ್ರತಿ ಸಾರಿ ನರೇಂದ್ರ ಮೋದಿ ಅವರು ಸ್ನೇಹ ಹಸ್ತ ಚಾಚಿದಾಗ ಅದನ್ನ ಧಿಕ್ಕರಿಸ್ಬಿಟ್ಟು ಅವಮಾನ ಮಾಡ್ತಾ ಬಂದಿದ್ದಾರೆ. ಈಗ ಕೂಡ ಈ ಬಜೆಟ್ ನಲ್ಲಿ, ಹಿಂದಿನ ಬಜೆಟ್ ನಲ್ಲೂ ಈ ಬಜೆಟ್ ನಲ್ಲೂ ಕೂಡ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಧಿಕ್ಕರಿಸ್ತೇವೆ, ನಾವು ರಾಜ್ಯ ಶಿಕ್ಷಣ ನೀತಿಯನ್ನು ತರಿಸ್ತೇವೆ ಅಂತ ಮಾತಾಡ್ತಿದಾರಲ್ಲ, ಅವರು ಏನು ರಾಷ್ಟ್ರೀಯ ಕಾರ್ಯಕ್ರಮ ತಂದ್ರು ಕೂಡ ಅದನ್ನ ಧಿಕ್ಕರಿಸ್ತೀರಾ, ನೀತಿ ಆಯೋಗ ಸಭೆಗಳನ್ನ ಬಹಿಷ್ಕರಿಸ್ತೀರಾ, GST ನ್ಯಾಷನಲ್ ಕೌನ್ಸಿಲ್ ಮೀಟಿಂಗ್ಗೆ ಬೇರೆ ಯಾರನ್ನೂ ಕಳಿಸ್ಕೊಡ್ತೀರಾ. ಈ ರೀತಿ ನೀವು ಬಹಳ ಇಂಪಾರ್ಟೆಂಟ್ ಅಂದ್ರೆ ನಮಗೆ 2014ರಿಂದ 13ರಿಂದ ಇರಲಿಲ್ಲ ಸಮಸ್ಯೆ, ಈಗ ಇದ್ದಕ್ಕಿದ್ದಂತೆ ಸಮಸ್ಯೆ ಸೃಷ್ಟಿಯಾಗಿದೆ. ಇಲ್ಲ, ಖಂಡಿತ ಅಲ್ಲ. 2019ರಲ್ಲಿ ಇಡೀ ಉತ್ತರ ಕರ್ನಾಟಕ ನೀರಲ್ಲಿ ಮುಳುಗೋಯ್ತು. ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. 35,000 ಕೋಟಿ ರೂಪಾಯಿ ನಷ್ಟ ಆಯಿತು ಅಂತ ಹೇಳಿ ರಾಜ್ಯಕ್ಕೆ ಎಷ್ಟಾರು ಕೋಟಿ ಅಂಗ್ಲಾಚಿದ್ರು ಅವರು. 8,000 ಕೋಟಿ ಕೊಡಿ, 6,000 ಕೋಟಿ ಕೊಡಿ, 4,000 ಕೋಟಿ ಕೊಡಿ, ಕೊಡ್ಲೇ ಇಲ್ಲ ಪ್ರಧಾನಮಂತ್ರಿಗಳು. ಅವಾಗ ಬಹಿರಂಗ ಸಭೆಯಲ್ಲೂ ಕೂಡ ಅವತ್ತಿನ ಯಡಿಯೂರಪ್ಪನವರು ತುಮಕೂರಿನಲ್ಲಿ ಹೇಳಿದ್ರು, ನಮಗೆ ರಾಜ್ಯಕ್ಕೆ ಹಣ ಕೊಡಿ ಅಂತ. ಆ ಸಮಯದಲ್ಲಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರಾಗಿ ಏನು ಹೇಳಿದ್ರು, ಯಡಿಯೂರಪ್ಪನವರಾಗ್ಲಿ ಬೊಮ್ಮಾಯಿಯವರಾಗ್ಲಿ ನಿಮಗೆ ಕೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಿಮ್ಮ ಸಂಸದರು ನಿಮಗೆ ಕೋಆಪರೇಟ್ ಮಾಡ್ತಾ ಇಲ್ಲ, ಕೇಂದ್ರ ಸರ್ಕಾರ ಡಬಲ್ ಎಂಜಿನಲ್ಲಿ ರಾಜ್ಯಕ್ಕೆ ದ್ರೋಹ ಮಾಡ್ತಾ ಇದೆ, ನಮ್ಮನ್ನು ಕರ್ಕೊಂಡೋಗಿ ವಿರೋಧ ಪಕ್ಷವಾಗಿ ನಾವು ನಿಂತ್ಕೋತೀವಿ, ನಿಮ್ಮ ಪರವಾಗಿ ನಿಂತ್ಕೊಂತೀವಿ, ರಾಜ್ಯದ ಪರವಾಗಿ ನಾವು ಕೇಳ್ತೀವಿ ಅಂತ. ನೋಡಿ, ಇವ್ರು ಹೇಳಿದ್ರಲ್ಲ ಈಗ ಪ್ರಾದೇಶಿಕ ಪಕ್ಷ ತರ ಬಿಹೇವ್ ಮಾಡ್ತಾ ಇದೆ ತಮಿಳುನಾಡು ತರ ಅಂತ. ಪ್ರಾದೇಶಿಕತೆ ಇರಲೇಬೇಕು, ರಾಜ್ಯದ ಹಿತ ಮುಖ್ಯ. ಯಾವುದೇ BJP ಆಗಲಿ ಕಾಂಗ್ರೆಸ್ ಆಗಲಿ ನಾವು ನಮ್ಮ ಹಕ್ಕನ್ನ ಕೇಳೋದು ನೀವು ತಪ್ಪು ಅನ್ನೋ ಥರ ಭಾವನೆ ಮಾತಾಡಿದ್ರೆ ಅದಕ್ಕಿಂತ ದುರಂತ ಬೇರೊಂದಿಲ್ಲ. ನಮ್ಮ ಹಕ್ಕು ನಮ್ಮ ಪಾಲ್ ಅಷ್ಟೇ ಕೇಳ್ತಾ ಇರೋದು ಬಿಟ್ಟರೆ ಅಡಿಷನಲ್ ಆಗಿ ಏನೂ ಕೇಳ್ತಾ ಇಲ್ಲ. ನಾವು ಇಲ್ಲಿ ತೆರಿಗೆ ಕೊಡಲ್ಲ ಅಂತಿಲ್ಲ. ನರೇಂದ್ರ ಮೋದಿ ಅವರು 2012ರಲ್ಲಿ ನಾವು 60,000 ಕೋಟಿ ರೂಪಾಯಿ ತೆರಿಗೆ ಕಟ್ತೀವಿ ಕೇಂದ್ರ ಸರ್ಕಾರಕ್ಕೆ, ನಮ್ಗೆ 10,000 ಕೋಟಿ ಬರ್ತಾ ಇಲ್ಲ, 12,000 ಕೋಟಿ ಬರ್ತಾ ಇಲ್ಲ, ಇದು ತಾರತಮ್ಯ ಇದೆ ಅಂತ ಅವರು ಅವತ್ತು ಬೊಂಬು ಹೊಡಿತಾ ಇದ್ದವರು. ಇವತ್ತು ಅವರೇ ನೇರವಾಗಿ ಆ ತಾರತಮ್ಯವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಹೊಣೆಗಾರಿಕೆ ಇಲ್ಲ. ಕೋಆಪರೇಟಿವ್ ಫೆಡರಲಿಸಮ್ ಅಂದ್ರೆ ಏನು? ಒನ್ ವೇನಾ? ಇಲ್ಲಿ ತೆರಿಗೆ ಮಾತ್ರ ಕೊಡೋದು, ಅದರಿಂದ ವಾಪಸ್ ನಾವೇನು ಕೇಳಬಾರ್ದಾ? ಫೆಡರಲಿಸಮ್ ಯಾವಾಗ ಗಟ್ಟಿಯಾಗುತ್ತೆ ಅಂದಾಗ ರಾಜ್ಯಗಳಿಗೆ ಮಾನ್ಯತೆ ಕೊಟ್ಟಾಗ, ಗೌರವ ಕೊಟ್ಟಾಗ, ಅವರ ಹಕ್ಕನ್ನ ಅವರ ಪಾಲನ್ನ ಕೊಟ್ಟಾಗ. ದಬ್ಬಾಳಿಕೆ ಮಾಡೋದ್ರಿಂದ ಫೆಡರಲಿಸಮ್ ಗಟ್ಟಿಯಾಗೋದಿಲ್ಲ. ದಬ್ಬಾಳಿಕೆ, ತಾರತಮ್ಯ, ಮೋಸ ಮಾಡೋದ್ರಿಂದ ಆಗೋದಿಲ್ಲ. ರಾಜ್ಯಕ್ಕೆ ನಾವೇನ್ ಕೇಳಿದೀವಿ? ಅಡಿಷನಲ್ ಆಗಿ ಏನಾದ್ರು ಕೇಳಿದೀವಾ? ನಮಗೇನು ಬರಬೇಕಾಗಿದೆ, ನಿಯಮಾನುಸಾರವಾಗಿ ಏನು ಬರಬೇಕಾಗಿದೆ ಅದನ್ನೇ ಕೇಳ್ತಾ ಇದೀವಿ. ಒಂದು. ಎರಡನೇದು, ನಾವು 1971ರ ಜನಸಂಖ್ಯೆ ಆಧಾರದ ಮೇಲೆ 14ನೇ ಹಣಕಾಸಿನ ಆಯೋಗ ಆಯ್ತಲ್ಲ, 15ನೇ ಹಣಕಾಸಿನ ಆಯೋಗ ಏದ್ರ ಮೇಲೆ ಆಗಿರೋದು 2011ರ ಜನಸಂಖ್ಯೆ ಆಧಾರದ ಮೇಲೆ. ಇದನ್ನ ನಷ್ಟ ಯಾರಿಗಾಗ್ತದೆ? ನಾವು ಜನಸಂಖ್ಯಾ ನಿಯಂತ್ರಣ ಮಾಡಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು, ಎಜುಕೇಶನ್ ಕೊಟ್ಟು ಅವ್ರಿಗೆ ಮಾಡಿದಕ್ಕೆ ನೀವು ನಮ್ಮ ಕೈ ಮೇಲೆ ಬರೆ ಆಗ್ತೀರಾ? ಇದು ವ್ಯವಸ್ಥೆನಲ್ಲಿ ಈ ಲೋಪಗಳಿದೆ, ಸರಿಯಾಗಬೇಕು. ಮುಂದಿನ ಹಣಕಾಸಿನ ಆಯೋಗಕ್ಕರು ಸರಿಯಾಗಬೇಕು ಅನ್ನೋ ಒಂದು ನಿರ್ಣಯವನ್ನ ರಾಜ್ಯ ತಗೊಂಡಾಗ ಪಕ್ಷಾತೀತವಾಗಿ ರಾಜ್ಯದ ಪರವಾಗಿರುವಂಥ ಎಲ್ಲ ಸ್ವಾಭಿಮಾನಿಗಳು ಅದಕ್ಕೆ ಧ್ವನಿಗೂಡಿಸಬೇಕೆ ಹೊರತು ಕೊಂಕು ಮಾತಾಡೋದು, ಅದನ್ನ ಅದು ಧಿಕ್ಕರಿಸೋ ಒಂದು ರೀತಿಯಲ್ಲಿ ಮಾತಾಡೋದು ಅದು ಆತ್ಮವಂಚನೆ ಆಗುತ್ತೆ, ಬೇರೆ ಏನೂ ಅಲ್ಲ. ಯದುಕುಮಾರ್ ಅವರೇ, ಆತ್ಮವಂಚನೆ ಮಾಡ್ಕೊತಿದ್ದೀರಿ ನೀವು ಮೇಡಮ್. ಅದಕ್ಕೆ ಇವಾಗ ಇವ್ರು ಹೇಳಿದ್ರು, ಗುಜರಾತ್ದು 2012 ಅಂದಿನ ಮುಖ್ಯಮಂತ್ರಿ ಆಗಿದ್ದು ನರೇಂದ್ರ ಮೋದಿ ಅವರು ಎಕ್ಸಾಂಪಲ್ ಕೊಟ್ಟರು. ಅವರು ರಾಜ್ಯದ ಪರವಾಗಿ ನಿಮ್ಮನ್ನ ಕೇಳಿದ್ರು ನಮ್ಮ ಹಕ್ಕು ಕೊಡಬೇಕು ಅಂತ. ಅವಾಗ UPA ಗೌರ್ಮೆಂಟ್ ಕೊಡ್ತಾ ಮೇಡಮ್? ಅವಾಗ
ಏನ್ ಉತ್ತರ ಆಯ್ತು ಅವ್ರ ಹತ್ರ? ಅಲ್ಲಿ UPA ಗೌರ್ಮೆಂಟ್ ಕೊಡ್ತಾ ಅಂಕಿ ಅಂಶ. ಒಂದ್ ನಿಮಿಷ, ಅವ್ರು ಕೇಳಿದಂತ ಅಂಕಿ ಅಂಶ. ಇವತ್ತೇನ್ ರಾಜ್ಯ ಕೇಳ್ತಾ ಇದೆಯಲ್ಲ ಬರೀ ಆರೋಪ ಆ ಅಲ್ಲ. ರೀತಿಗೆನೆ ಬರೀ ಆರೋಪ ಅಲ್ಲ. UPA 2 ಗವರ್ಮೆಂಟ್ ಗುಜರಾತ್ ಗವರ್ಮೆಂಟ್ಗೆ ಕೊಡ್ತಾ ತಗೊಳ್ಳಿ, ಇಲ್ವಲ್ಲ? ತಗೊಳ್ಳಿ. ಇಲ್ವಲ್ಲ ಅಂದ್ರೆ ಇವತ್ತು ಇವ್ರು ಏನ್ ಮಾಡ್ತಾರೆ? ನಿಯಮಾನುಸಾರ ಕೊಡ್ಬೇಕಾದ್ದನ್ನ ಕೊಟ್ಟೇ ಕೊಟ್ಟಿದೀವಿ. ಯಾವತ್ತೂ ಕೂಡ ನಿಯಮಾನುಸಾರ ಕೊಡ್ಬೇಕಾದ ಕೊಟ್ಟೇ ಕೊಟ್ಟಿದ್ದೀವಿ. ಈಗಿನ ಬಿಜೆಪಿ ಸರ್ಕಾರನು ಅದನ್ನೇ ಹೇಳುತ್ತೆ ಸರ್. ಕೊಟ್ಟಿಲ್ವಲ್ಲ? ನಿಯಮಾನುಸಾರ ಕೊಟ್ಟಿದ್ದೀವಿ ಫೈನಾನ್ಸ್ ಅಂತಾನೆ ಅವ್ರು ಕೊಟ್ಟಿಲ್ಲ. ಹೇಳ್ತಾರೆ. ಅದೇ ತರ ನಾವು ಅಂಕಿಅಂಶ ಇರ್ತಾರೆ ಅದನ್ನೇ ಫೈನಾನ್ಸ್ ನಿಯಮಾನುಸಾರ ಕಮಿಷನ್ ಕೊಟ್ಟಿಲ್ಲ. ಅದನ್ನ ನಿಯಮಾನುಸಾರ ಕೊಟ್ಟಿದ್ರೆ 11,490 ಕೋಟಿ ಕೊಡಬೇಕಾಗ್ತದೆ. ಫೈನಾನ್ಸ್ ಕಮಿಷನ್ ಇದ್ದೆ, ಇವರು ತಮ್ಮ ವಾದವನ್ನು ಮಂಡಿಲ್ಲ ಅಂತ. ಆಮೇಲೆ ಮತ್ತೆ ಇನ್ನೊಂದು ಪ್ರಶ್ನೆ ನಿಮ್ ಕೇಳಿದ್ರಿ, UPA 1 ನಲ್ಲಿ ಸ್ವಾಮಿನಾಥನ್ ಆಯೋಗದಿಂದ ಇವ್ರು ಹೇಳಿದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ. ಬೇರೆ ಬೇರೆ ಟೈಮ್ ನಲ್ಲಿ ಹೇಳ್ತಾರೆ ಜಗತ್ತಲ್ಲಿ ರೆಸಿಷನ್ಸ್ ಇರ್ಬೇಕಾದಾಗಲೇ ನಾವು ಸದೃಢವಾಗಿ ಆರ್ಥಿಕವಾಗಿದ್ರಿ ಸರಿ ಇದ್ರಿ ಅಂತ ಅನ್ಬಿಟ್ಟು. ಇದು ದ್ವಿಮುಖ ನೀತಿ ಅಲ್ಲ ಮೇಡಮ್? ಯಾವ್ದು ಸರಿ ಇತ್ತಾ ಇಲ್ಲ ಸರಿ ಇಲ್ವಾ ಹೇಳ್ಬೇಕು ಅವರು. ಸರಿ ಇತ್ತಾ ಇಲ್ಲ ಸರಿ ಇಲ್ಲ. ಆಮೇಲೆ ಇನ್ನೊಂದು ಪಾಯಿಂಟ್ ಮೇಡಮ್, ಸರ್ಚಾರ್ಜ್ ಬಗ್ಗೆ ಮಾತಾಡ್ತಾ ಇದಾರಲ್ಲ, ಸರ್ಚಾರ್ಜ್ ಅಪ್ಲೈ ಆಗುವಂತದ್ದು 1958 ಸಂವಿಧಾನ ಕಾನೂನಲ್ಲೇ ಇದೆ. ಅದು ರಾಜ್ಯ ಸರ್ಕಾರನೂ ಅಪ್ಲೈ ಮಾಡುತ್ತೆ, ಕೇಂದ್ರ ಸರ್ಕಾರನೂ ಅಪ್ಲೈ ಮಾಡುತ್ತೆ. ಇದನ್ನೇ ಸದನದಲ್ಲಿ ಸರ್ ಬೊಮ್ಮಾಯಿ ಅವರು ಹೇಳಿರುವಂತದ್ದು ಲಾಸ್ಟ್ 5 ವರ್ಷದಲ್ಲಿ ಸಿದ್ದರಾಮಯ್ಯ ಹೇಳ್ತಾರೆ 45,000 ನಮಗೆ ಕೋತಾ ಆಗಿದೆ ಅಂತ. ಆದ್ರೆ ಅದೇ ಸೆಸ್ ನಲ್ಲಿ 1,62,500 ಕೋಟಿ ರಾಜ್ಯಕ್ಕೆ ಬಂದಿದೆ ಸೆಸ್ ಮುಖಾಂತರ. ಈ ಸೆಸ್ ಮುಖಾಂತರ ಬಂದಿದ್ದಂತಾನೆ ಮೆಟ್ರೋಗೆ ಇನ್ಫ್ರಾಸ್ಟ್ರಕ್ಚರ್ ಆಗಿ, ಮೆಟ್ರೋಗೆ ಕ್ಯಾಪಿಟಲ್ ಆಗಿ ಯೂಸ್ ಮಾಡಿದಂತದ್ದು ರಾಜ್ಯ ಸರ್ಕಾರ. ಇದನ್ನ ಯಾಕೆ ಬರೀತಾರೆ? ಇದರಲ್ಲಿ ತೆರಿಗೆ ಇದಾಗುತ್ತೆ ಮೇಡಮ್. ಅಲ್ಲಿ ಇದು ರಾಜ್ಯ ಸರ್ಕಾರಕ್ಕೆ ಬಂದಿದಲ್ವಾ? ಇದನ್ನ ಕಾಂಗ್ರೆಸ್ ಅವರು ಮರೆ ಮಾಡಿಸ್ತಾರೆ. ಕೇಂದ್ರ ಕೊಡ್ತಾರ ರಾಜ್ಯ ಸರ್ಕಾರ ರಾಜ್ಯದ ದುಡಿಮೆ ರೀ ಇದು. ರಾಜ್ಯದ ದುಡಿಮೆ, ಜನತೆಯ ದುಡಿಮೆ, ಜನತೆಯ ಕಷ್ಟ ಅದು. ವಾಪಸ್ ಬರುವಂತದ್ದು. ಜನತೆ ಬೆವರು ಹರಿಸಿ ರಕ್ತ ಸುರಿಸಿ ದುಡಿದು ನಾವು ಕಟ್ಕೋತಾ ಇದೀವಿ. ನೀವು ಬಂದಾಗ ತಗೊಂಡೋಗ್ತಾ ಇದ್ದಾರೆ. ವಾಪಸ್ ತರಬೇಕಲ್ವಾ? ಯಾಕಿದೆ ಹೊಣೆಗಾರಿಕೆ ಇಲ್ವಾ ನಿಮಗೆ? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಂದಿದ್ದಕ್ಕಿಂತ ರಾಜ್ಯದ ಜನತೆಯ ವಿರೋಧಿಯಾಗಿ ಮಾತಾಡ್ತಾ ಇದ್ದಾರೆ. ಇವ್ರು ಹೇಳುವಂತದ್ದು ರಾಜ್ಯ ವಿರೋಧಿಯಾಗಿ ನಡೀತಾ ಇದೆ ಬಿಜೆಪಿ. ಇದು ಮಾಡುವಂತದ್ದು. ರೈಟ್ ಬರ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ ನಂತರ ಚರ್ಚೆ ಮುಂದುವರಿಸ್ತೀವಿ. ಸದನದ ಲೈವ್ ವಿಜುವಲ್ಸ್ ಅನ್ನ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಮತ್ತೊಂದು ಸಲ ಬಿಜೆಪಿ ಸದನದ ಬಾವಿಗೆ ಇಳಿದು ಪ್ರತಿಭಟನೆ ಮಾಡ್ತಾ ಇದೆ. ಕಾನೂನು ಅದು ಇದು ಎಲ್ಲ ಮಾಡೋವಾಗ ಪ್ರೊಸೀಜರ್ ಇವರು ಆವತ್ತು ಎಲ್ಲ ಬಿಲ್ಲನ್ನೇ ಇವತ್ತು ಬಂದ್ಬಿಟ್ಟು ನಮಗೆ ಪ್ರೊಸೀಜರ್ 2 ನಿಮಿಷ ಮಾತಾಡ್ತೀನಿ ಕೇಳಿ. ಇವ್ರ ಸರ್ಕಾರ ಕೇಂದ್ರ ಯಾವ್ದಾವ್ದೋ ಕೇಂದ್ರ ಮತ್ತು ರಾಜ್ಯದ ಯಾರಿಗೂ ಗಮನಕ್ಕೆ ತಗೊಂಡ್ ಬಂದು ಇವ್ರಿಗೆ ಮೆಜಾರಿಟಿ ಅಂತ ಆವಾಗ ಮಾಡಿದಾಗ ಇವ್ರಿಗೆ ಪ್ರೊಸೀಜರ್ 75 ವರ್ಷ ಆಡಳಿತ ಮಾಡಿದ್ರು. ಕಣ್ಣಿಗೆ ಕಾಣ್ಲಿಲ್ವಾ? ಈ ದೇಶದಲ್ಲಿ 75 ವರ್ಷ ಸ್ವಾತಂತ್ರ್ಯ ಬಂದ ಆದ್ರೂ 55 ವರ್ಷ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡಿದೆ. ಡೆವಲ್ಯೂಷನ್ ಕೇವಲ 20% ಇಟ್ಟಿದ್ರು. ನೀವೇ ದಾರಿ ಸುಮಾರು 30 ವರ್ಷ. ನಿಮಗೊಬ್ಬರಿಗೆ ನೀತಿ ಪಾಠ ಮಾಡೋದು ಬರೋದು. ಪ್ರಜ್ಞೆ ಇಟ್ಕೊಂಡು ನೀತಿ ಪಾಠ ಮಾಡಿ ಮಾತಾಡೋದು ಹೇಳ್ತಾರಂತೆ. ಬೈರೇಗೌಡ ಬೊಮ್ಮಾಯಿ ಅವರನ್ನ ಹೇಳ್ತಾರಂತೆ. ಮಾತಾಡಿ. ಮಾನ್ಯ ಅಲ್ಲ, ಒಂದು ನಿಮಿಷ. ಕೇಂದ್ರ ಮತ್ತು ರಾಜ್ಯದ ವಿಚಾರದಲ್ಲಿ ಅದರ ಸಂಬಂಧಗಳ ಬಗ್ಗೆ, ಅಧಿಕಾರದ ಬಗ್ಗೆ, ತೆರಿಗೆ ಹಂಚಿಕೆ ಬಗ್ಗೆ ಸ್ವತಂತ್ರ ಬಂದಾಗಿಂದಲೂ ಕೂಡ ಚರ್ಚೆಯಲ್ಲಿದೆ. ಇದೇನು ಮೊದಲನೇ ಸತಿ ಅಲ್ಲ. ಇವತ್ತು 75 ವರ್ಷ ಆಡಳಿತದಲ್ಲಿ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ನೇತೃತ್ವದ ಬೆಂಬಲಿತ ಸರ್ಕಾರಗಳು 55 ವರ್ಷ ಕೇಂದ್ರದಲ್ಲಿ ಆಡಳಿತ ಮಾಡಿದೆ. ಸ್ವತಂತ್ರ ಬಂದು ಸದನದ ಬಾವಿಗೆ ಇಳಿದು ಮತ್ತೆ ಪ್ರೊಟೆಸ್ಟ್ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ನಿನ್ನೆಯೂ ಕೂಡ ಸದನದ ಬಾವಿಗೆ ಇಳಿದು ಪ್ರತಿಗಳನ್ನ ಹರಿದು ಹಾಕಿ ಅಲ್ಲಿಂದ ಸಭಾತ್ಯಾಗ ಮಾಡಿದ್ರು. ಮಹೇಶ್ ಗೌಡ್ರು, ಒಗ್ಗಟ್ಟಾಗಿ ನಾನು ಎಲ್ಲ 3 ಪಕ್ಷಗಳಿಗೆ ಹೇಳ್ತಾ ಇದ್ದೀನಿ, ರಾಜ್ಯದ ಹಿತಾಸಕ್ತಿ ಅಂತ ಬಂದಾಗ ಯೋಜನಾ ಆಯೋಗಗಳು ಅಥವಾ ಹಣಕಾಸಿನ ಆಯೋಗಗಳು ರಾಜ್ಯಕ್ಕೆ ಬಂದಾಗ ಒಟ್ಟಾಗಿ ಒಂದು ಒಗ್ಗಟ್ಟು ಪ್ರದರ್ಶನ ಆಗಬೇಕು ಸರ್. ಇತ್ತೀಚಿನ ವರ್ಷಗಳಲ್ಲಿ ಅದರ ಕೊರತೆ ಎದ್ದು ಕಾಣ್ತಾ ಇದೆ. ಆ್ಯಂಡ್ ಈಗ ಅನುದಾನ ತಾರತಮ್ಯ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಫೈಲ್ಗಳನ್ನು ತಿರುವು ಹಾಕೋದಕ್ಕೂ ಕೂಡ ಬಿಜೆಪಿ ಮತ್ತು JDS ಹತ್ರ ಸಮಯ ಇಲ್ಲ. ಯಾಕಂದರೆ ಪ್ರೊಟೆಸ್ಟ್ಗೆ ರೆಡಿ ಆಗಬೇಕು ಅಂತ. ಅನುದಾನ ತಾರತಮ್ಯ ಅಂದರೆ ಭಾವನಾಜಿ, ಕೇವಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ನಡುವೆ ಅನುದಾನ ತಾರತಮ್ಯ ಅನ್ನೋದನ್ನು ನೀವು ಕನ್ಸಿಡರ್ ಮಾಡಬೇಡಿ. ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿರ್ತದೋ ಆ ಪಕ್ಷದಲ್ಲೂ ಸಹ ಇಲ್ಲಿ ಗೆದ್ದಂತಹ ಬೇರೆ ಪಕ್ಷದ ಏನು ಮಿನಿಸ್ಟರ್ಗಳಿದ್ದಾರೆ ಅವ್ರಿಗೂ ಅನುದಾನ ತಾರತಮ್ಯ ನಡೆದಿರೋದನ್ನು ಜನತೆಗೆ ಹೇಳಿ. ನಾನು ಉದಾಹರಣೆಗೆ ಒಂದು ಮಾತನ್ನು ಹೇಳಿಬಿಡ್ತೇನೆ. ಇದೇ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ ಏನು ಇವತ್ತು ರಾಮಲಿಂಗಾರೆಡ್ಡಿ ಸಾಹೇಬರು ಮಿನಿಸ್ಟರ್ ಇದ್ದಾರೆ, ಅವ್ರ ಕ್ಷೇತ್ರಕ್ಕೆ 800 ಕೋಟಿ ಅನುದಾನ ಬಿಡುಗಡೆ ಮಾಡ್ತಾರೆ. ಅದೇ ನಂದೀಶ್ ರೆಡ್ಡಿಗೆ 20 ಕೋಟಿ, ಅದೇ ಮಹಾದೇವಪುರಕ್ಕೆ ಬರೀ ಕೇವಲ
10 ಕೋಟಿ ರಿಲೀಸ್ ಮಾಡಿದಾಗ ಅವ್ರು ಸದನದಲ್ಲಿ ಗಲಾಟೆ ಮಾಡ್ತಾರೆ ಇಬ್ರು. ನಾನು ನೆನಪಿಸ್ಕೊಂಡಿದ್ದೇನೆ ಅದನ್ನು. ಆಗ ಇವ್ರು ಸಮರ್ಥನೆ ಮಾಡ್ಕೊಳ್ತಾರೆ 800 ಕೋಟಿ ನಾನು ಕೊಟ್ಟಿರೋದನ್ನು. ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ ಇಲ್ಲಪ್ಪ ನಾನು ಬ್ರಿಡ್ಜ್ಗೋಸ್ಕರ ಬಿಡುಗಡೆ ಮಾಡಿಸ್ಕೊಂಡಿದ್ದೀನಿ, ಬ್ರಿಡ್ಜ್ ಮೇಲೆ ನನ್ನ ಕುಟುಂಬ ಮಾತ್ರ ಓಡಾಡೋದಿಲ್ಲ, ಈ ರಾಜ್ಯದ ಎಲ್ಲ ಕುಟುಂಬಗಳು ಓಡಾಡುತ್ತೆ ಅಂತ. ನಿಜ ಅಲ್ವಾ ಅದು? ಹೌದು. ಹಾಗಾದ್ರೆ ಈಗ ನಂದೀಶ್ ರೆಡ್ಡಿ ಇದಕ್ಕೆ ಅನುದಾನ ಕೊಟ್ರೆ ನಂದೀಶ್ ರೆಡ್ಡಿ ಮನೆ ಕೊಡ್ತಾ ಇದ್ದೀರಾ? ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತದೆ. ಡಿಫೆನ್ಸ್ಗೆ ನೀವು ಏನ್ ಬೇಕಾದ್ರೂ ಅವ್ರ ಕ್ವೆಶ್ಚನ್ ಇನ್ನೊಂಚೂರು ಎಲಾಬರೇಟ್ ಮಾಡ್ತೀನಿ. ಈಗ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲೂ ಕೂಡ ಎಸ್ ಟಿ ಸೋಮಶೇಖರ್ ರೆಡ್ಡಿ ಅವರಿಗೆ ಜೊತೆಗೆ ಗೋಪಾಲಯ್ಯ ಅವರ ಕ್ಷೇತ್ರಕ್ಕೆ ಕೊಟ್ಟ ಅನುದಾನ ಉಳಿದ ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ರಾಜ್ಯ ಸರ್ಕಾರ ಕೊಟ್ಟಿಲ್ಲ. ಯಾವಾಗ ಕಾಂಗ್ರೆಸ್ನ ಶಾಸಕರಿಗೆ ಅನುದಾನ ಕೇಳಬೇಡಿ ಅನ್ನೋ ಕಾಲದಲ್ಲೂ ಕೂಡ ಬಿಜೆಪಿಯಿಂದ ಸೆಳೆದುಕೊಂಡು ಬರಬಹುದಾದ ಶಾಸಕರ ಕ್ಷೇತ್ರಗಳಿಗೆ ಕೊಟ್ಟ ಅನುದಾನವನ್ನ ಕಾಂಗ್ರೆಸ್ ಶಾಸಕರಿಗೂ ಕೊಡ್ಲಿಲ್ಲ, ಬಿಜೆಪಿ ಇತರ ಶಾಸಕರು ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲಾ ಶಾಸಕರಿಗೂ ಸಮಾನವಾಗಿ 20-25 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಬೆಳಗಾವಿ ಸೆಷನ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ಮಾಡ್ತೀನಿ ಅಂತ ಹೇಳಿದ್ರು. ಕೇಳಿ, ಅದು ಇಂಪಾರ್ಟೆಂಟ್. ರಾಜ್ಯದ ಹಣ ರಾಜ್ಯ ಜನತೆಗೆ ಬರುತ್ತೆ. ಒಂದು ಕ್ಷೇತ್ರಕ್ಕೆ ಬ್ರಿಡ್ಜ್ ಇದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಬ್ರಿಡ್ಜ್ ಇರಬೇಕಂತ ಏನಿಲ್ಲ. ಒಂದು ಫ್ಲೈಓವರ್ ಇರ್ತದೆ, ಒಂದು ಅಂಡರ್ ಪಾಸ್ ಇರುತ್ತೆ. ಹಂಗಾಗಿ ಎಲ್ಲ ಸಮಾನವಾಗಿ ರಾಜ್ಯ ಸರ್ಕಾರ ನೋಡುತ್ತೆ, ಎಲ್ಲರಿಗೂ ಬಿಡುತ್ತೆ. ಹಂಗಾರೆ ಬಿಡುಗಡೆ ಎಲ್ಲ ಆಗಿಲ್ವೋ, ಯಾವ ಶಾಸಕರಿಗಾಗಿಲ್ವೋ ಎಲ್ಲ ಹೋಗಿ ಕೇಳ್ಕೊಂಡ್ರೆ ಖಂಡಿತವಾಗಿ ಬಿಡುಗಡೆ ಆಗುತ್ತೆ. ಒಂದು ಎರಡನೇ ಇಂಪಾರ್ಟೆಂಟ್ ಆಗಿ ನಾವು ಚರ್ಚೆ ಮಾಡ್ತಾ ಇರೋದೇನಂದ್ರೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ ಅಂತ ಹೇಳ್ತಾರೆ. ಈಗ ಅವರು ಅವಾಗಲ್ಲ, ಕಳೆದ ವರ್ಷದ ಬಜೆಟ್ ಅಲ್ಲಿ 2023 ಫೆಬ್ರವರಿ 1ನೇ ತಾರೀಕು ನಡೆದ ಬಜೆಟ್ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಒಂದು ಘೋಷಣೆ ಮಾಡಿದ್ರು. ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ಸ್ಪೆಷಲ್ ಅಸಿಸ್ಟೆನ್ಸ್. ಅದ್ರೊಳಗೆ ಏನು ಬೇರೆ ಯಾವುದೇ ರೂಲ್ಸ್ ರೆಗ್ಯುಲೇಷನ್ ಹಾಕಿಲ್ಲ. ಒಂದೇ ನಿಮಿಷ ನಮಗೆ ಯಾವ ರೀತಿಯ ಒಂದೇ ಒಂದು ನಿಮಿಷ ಯಾವ ನಿಬಂಧನೆಗಳನ್ನು ಹಾಕಿರಲಿಲ್ಲ. ನಮಗೆ 5,300 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತೀರಾ ಅಂತ ಕೇಳಿದ್ರೆ ನಮ್ಮ ಸರ್ಕಾರ ಬಂದ ಮೇಲೆ ಕಳೆದ 9 ತಿಂಗಳಲ್ಲಿ ಇದೇ ವಿಚಾರವಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಮಾನ್ಯ ಸಿದ್ದರಾಮಯ್ಯನವರು, ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಮಾಡಿದಾಗ ಈ ತರ ನೀವು ಘೋಷಣೆ ಮಾಡಿದ್ದೀರಿ, ಅದನ್ನ ಬಿಡುಗಡೆ ಮಾಡಿ ಕೇಳಿದ್ರು ಕೂಡ ಅದಕ್ಕೆ ತುಟುಕ್ ಪಿಟಕ್ ಅಂತಿಲ್ಲ. ಇದು ವಿಷಯ. ರಾಜ್ಯಕ್ಕೆ ತಾರತಮ್ಯ ಅನ್ಯಾಯ ಅಂದ್ರೆ ಇದು ಪರವಾಗಿ ರಾಜ್ಯಕ್ಕೆ ಬರ್ಬೇಕಾ ಬೇಡವಾ ದುಡ್ಡು? ಬಿಜೆಪಿ ಕೇಳ್ತೀನಿ, ರಾಜ್ಯಕ್ಕೆ ದುಡ್ಡು ಬರ್ಬೇಕಾ ಬೇಡವಾ? ಒಂದೊಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ ನಂತರ ಯದುಕುಮಾರ್ ಅವ್ರ ರಿಯಾಕ್ಷನ್ ಪಡ್ಕೋತೀನಿ. ರವೀಂದ್ರ ರೇಷ್ಮೆ ಸರ್, ಒಂದು ಯೂಶಲಿ ನಾವು ಮಾತನಾಡ್ತಾ ಇರುವಾಗ ಕೇಂದ್ರ ರಾಜ್ಯ ಸರ್ಕಾರಗಳನ್ನು ಕೂಡ ಗಣನೆಗೆ ತೆಗೆದುಕೊಳ್ತಾ ಇಲ್ಲ ಅನ್ನೋ ರೀತಿಯಲ್ಲೇ ಯಾವ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರ ಇಲ್ವೋ ಆ ರಾಜ್ಯಗಳು ಕೇಂದ್ರವನ್ನೇನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನಗಳಾಗ್ತಾ ಇಲ್ಲ. ಹಂಗಿದ್ದಾಗಲೇ ಇಂತಹ ಗೊಂದಲಗಳು ಸೃಷ್ಟಿಯಾಗುತ್ತವೆ ಅಂತ ಅನಿಸ್ತಾ ಇದೆ. ಬರೀ ಪಾಲಿಟಿಕ್ಸ್ ಒಂದೇ ಇಲ್ಲಿ ಮೇಳೈಸ್ತಾ ಇದೆ ಅಂತ ಅನಿಸ್ತಾ ಇದೆ ಸರ್. ನೋಡಿ, ನರೇಂದ್ರ ಮೋದಿ ಅವರ ದೃಷ್ಟಿಕೋನ ತಾರತಮ್ಯ ಪೂರಿತವಾಗಿದ್ರೆ ಅವ್ರ ಪಕ್ಷಕ್ಕೆ ಬೇರ್ಗಳೇ ಇಲ್ಲದ ತಮಿಳುನಾಡಿಗೆ 2 ಅತ್ಯಂತ ಮಹತ್ವದ ಸ್ಥಾನಮಾನಗಳು ಕೊಡೋ ಅಗತ್ಯ ಇರಲಿಲ್ಲ ಅವ್ರಿಗೆ. ರಾಷ್ಟ್ರದ ಹಣಕಾಸು ಸಚಿವೇ ತಮಿಳುನಾಡು ಮೂಲದವರು, ರಾಷ್ಟ್ರದ ವಿದೇಶಾಂಗ ಸಚಿವರು ತಮಿಳುನಾಡು ಮೂಲದವರು. ಇದೇ ರೀತಿ ಹಿಂದೆ ತೆಲಂಗಾಣದಲ್ಲಿ ಅವ್ರಿಗೆ 1 ಸೀಟಿನೂ ಬಂದಿರಲಿಲ್ಲ. ವೆಂಕಯ್ಯ ನಾಯ್ಡು ಅವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗ್ಬಿಟ್ಟು ಸ್ಮಾರ್ಟ್ ಸಿಟಿ ಯೋಜನೆಯನ್ನು ಜಾರಿಗೆ ತಂದ್ರು. ಅಷ್ಟೇ ಅಲ್ಲ, 2014ರಿಂದ 2018 ಅವಧಿಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದ ಎಚ್ ಕೆ ಪಾಟೀಲ್ರಿಗೆ ಸತತವಾಗಿ 4 ವರ್ಷಗಳ ಅತ್ಯುತ್ತಮ ಸಾಧನೆಗೆ ಪ್ರಶಸ್ತಿಯನ್ನು ಕೊಡ್ತಾ ಬಂದ್ರು. ಅದು ಸ್ವಚ್ಛ ಭಾರತ ಆಂದೋಲನ ಆಗಿರ್ಬೋದು, ಗ್ರಾಮೀಣ ರಸ್ತೆ ನಿರ್ಮಾಣ ಆಗಿರ್ಬೋದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆಗಿರ್ಬೋದು, ಗ್ರಾಮ ಪಂಚಾಯತ್ಗಳ ಡಿಜಿಟಲೀಕರಣವಾಗಿರ್ಬೋದು. ತಾರತಮ್ಯ ಪೂರಿತ ಅಥವಾ ಪಕ್ಷಪಾತ ಪೂರಿತವಾದ ಧೋರಣೆ ಆಗಿದ್ರೆ ಅವ್ರು ಹೀಗೆ ಮಾಡ್ತಾ ಇರಲಿಲ್ಲ. ಅಷ್ಟೇ ಅಲ್ಲ, ಸ್ವತಃ ಎಚ್ ಸಿ ಮಹದೇವಪ್ಪನವರು ಹುಬ್ಬಳ್ಳಿ ರಿಂಗ್ ರಸ್ತೆ ವಿಸ್ತರಣಾ ಕಾರ್ಯಕ್ಕೆ ನಿತಿನ್ ಗಡ್ಕರಿ ಅವರು ಬಂದಿದ್ದಾಗ ತುಂಬ ಹೃದಯದ ಕೃತಜ್ಞತೆಯನ್ನು ಅರ್ಪಿಸಿದ್ರು. ಅವ್ರು ಯಾವುದೇ ಪಕ್ಷಪಾತ ಮಾಡ್ದೇನೆ ನಮಗೆ ಅನುದಾನ ಕೊಟ್ಟಿರೋದ್ರಿಂದ 2020 ಕರ್ನಾಟಕ ಇಡೀ ರಾಷ್ಟ್ರದಲ್ಲೇ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿಗಳಿರುವಂತಹ ರಾಜ್ಯವಾಗುತ್ತೆ. ಈಗ ರಾಜ್ಯ ಸರ್ಕಾರ ಒಂದಷ್ಟು ಲಿಸ್ಟ್ ಕೊಡ್ತಾ ಇದೆ ಸರ್. ದೆಹಲಿಯಲ್ಲಿ ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡೋವಾಗ್ಲೂ ಕೂಡ ಸುದೀರ್ಘವಾಗಿ ಸಿದ್ದರಾಮಯ್ಯ ಅವರು ಒಂದಷ್ಟು ಡೇಟಾಗಳನ್ನ ರಾಜ್ಯದ ಮುಂದೆ ನೋಡಿ ಆ ಪ್ರೊಟೆಸ್ಟ್ ಮಾಡಿದ ಆ ತಂತ್ರವೇ ಬಹಳ ತಪ್ಪು. ಅಧಿಕಾರದಲ್ಲಿರಿಸೋ ಸರ್ಕಾರ ಪ್ರೊಟೆಸ್ಟ್ ಮಾಡ್ತಾ ಇದೆ ಅಂತಂದ್ರೆ ನರೇಂದ್ರ ಮೋದಿ ಅವರಿಗೆ ಬಹಳ ಸುಲಭವಾಗಿ ಬಿಡುತ್ತೆ. ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ದಂಗೆ ಹೇಳ್ತಾ ಇದೆ ನೆಪ ಮಾಡ್ಕೊಂಡ್ಬಿಟ್ಟು ಇಂದಿರಾ ಗಾಂಧಿ ಅವರಾಗಿದ್ರೆ ತುರ್ತು ಪರಿಸ್ಥಿತಿ ಹೇರ್ತಾ ಇದ್ರು.
ಇದ್ರ ಎಷ್ಟು ಅಪಾಯಕಾರಿ ತಂತ್ರ ಅಂತ ಇವ್ರಿಗೆ ಅರ್ಥನೇ ಆಗಿಲ್ಲ ಅಂತ ಸರ್, ಕಾಣುತ್ತೆ. ಈಗ ಇದೇ ರೀತಿ ಲೋಕಸಭೆ ಎಲೆಕ್ಷನ್ ನ ಗಮನದಲ್ಲಿ ಇಟ್ಕೊಳ್ಳೋದಾದ್ರೆ ಒಂದು ಪ್ರಾದೇಶಿಕತೆಯ ಏನ್ ಕಿಚ್ಚಿದೆಯಲ್ಲ ಅದನ್ನ ಹಚ್ಚಿಸೋದ್ರಲ್ಲಿ ಸಿದ್ದರಾಮಯ್ಯ ಅವರು ಸಕ್ಸಸ್ ಆದ್ರು. ಯಾವ ತೆಲಂಗಾಣ, ಕೇರಳ, ಕರ್ನಾಟಕನ ಮೋದಿ ಫೋಕಸ್ ಮಾಡ್ತಾ ಇದ್ದಾರೋ, ತಮಿಳ್ನಾಡನ್ನ ಫೋಕಸ್ ಮಾಡ್ತಾ ಇದ್ದಾರೋ, ಅದೇ ಕೇರಳ, ತಮಿಳ್ನಾಡು ಮತ್ತೆ ಕರ್ನಾಟಕ ಮತ್ತೆ ತೆಲಂಗಾಣ ಸೇರಿದಂತೆ ಪ್ರಾದೇಶಿಕತೆ ತರೋದ್ರಲ್ಲಿ ಸಿದ್ದರಾಮಯ್ಯ ಅವರು ಯಶಸ್ವಿ ಆದ್ರು. ನೋಡಿ, ಕಾಂಗ್ರೆಸ್ಸಿಗರ ಸಮಸ್ಯೆ ಬಂದಿರೋದು ತಮ್ಮದೇ ಪಕ್ಷದ ಪ್ರಧಾನಮಂತ್ರಿಗಳನ್ನ ನೆನಪಿಸ್ಕೊಳ್ಳೋದಿಲ್ಲ, ತಮ್ಮದೇ ಪಕ್ಷದ ಪ್ರಧಾನಮಂತ್ರಿಗಳನ್ನ ಗೌರವಿಸೋದಿಲ್ಲ. ನರಸಿಂಹರಾಯರಿಗೆ ಭಾರತ ರತ್ನ ಕೊಟ್ಟರೆ ಯಾಕೆ ಕಾಂಗ್ರೆಸ್ ಮೌನವಾಗಿದ್ದಾರೆ? ಒಬ್ಬರ ಬಾಯಲ್ಲಾದ್ರೂ ಒಂದು ಸಂತೋಷದ ಮಾತು ಬಂದಿದೆಯಾ? ಅದೇ ನೋಡಿ, ತೆಲಂಗಾಣದ ಮುಖ್ಯಮಂತ್ರಿ ತಕ್ಷಣವೇ ಸ್ಪಂದಿಸಿದ್ರು. ಕರ್ನಾಟಕದ ಕಾಂಗ್ರೆಸ್ಸಿಗರ ಆತ್ಮವಂಚನೆ ರಾಜಕಾರಣ ಇದೆಯಲ್ಲ, ಒಂದೇ ಒಂದು ಆರ್ಥಿಕ ಮಿತವ್ಯಯದ ಕ್ರಮವನ್ನು ಕೈಗೊಂಡಿಲ್ಲ. ಪರವಾಗಿಲ್ಲ, ಆದ್ರೆ ರಾಜ್ಯಕ್ಕೆ ಹಣಕಾಸಿನ ಅನ್ಯಾಯ ಆಗ್ತಾ ಇದೆ ಅಲ್ವಾ? ಆರ್ಥಿಕತೆಯ ಅನ್ಯಾಯ ಆಗಲ್ರಿ. ಒಂದೇ ಒಂದು ರವೀಂದ್ರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ? ನೋಡಿ, ಹಿಂದೆ ರಾಮಕೃಷ್ಣ ಹೆಗಡೆಯವರೇ ಮೊಟ್ಟ ಮೊದಲ ಬಾರಿಗೆ ಸಂಪನ್ಮೂಲಗಳಲ್ಲಿ ಕಾರ್ಯಕ್ರಮದ ವಿಚಾರನ ಎತ್ತಿದ್ದು. ನೋಡಿ, ರಾಷ್ಟ್ರ ಮಟ್ಟದಲ್ಲಿ ಅವತ್ತು ರಾಜೀವ್ ಗಾಂಧಿ ಅವರ ಸರ್ಕಾರ ಇದ್ದಾಗಲೇ ರಾಮಕೃಷ್ಣ ಹೆಗಡೆ ಅವರು ಇಲ್ಲಿ ಜನತಾ ಪಕ್ಷದ ಮುಖ್ಯಮಂತ್ರಿಯಾಗಿ ಈ ವಿಚಾರವನ್ನ ಎತ್ಕೊಂಡ್ರು. ಆದ್ರೆ ಬಿದಿ ಹೋರಾಟಗಳಿರಲಿಲ್ಲ. ವೈಧಾನಿಕ ವೇದಿಕೆಗಳೆಲ್ಲಿದ್ವೋ ಅಲ್ಲೋಗಿ ಪ್ರತಿಪಾದನೆ ಮಾಡ್ತಾ ಬಂದ್ರು. ವೆರಿ ಸಿಂಪಲ್, ಈಗ ಆಗಲ್ಲ. ಇವರು ಮೋದಿಯನ್ನ ತಪ್ಪೇ ಮಾಡಿಲ್ಲ ಅನ್ನೋ ತರ ಬಿಂಬಿಸಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ರಾಜ್ಯಕ್ಕಾದ ಅನ್ಯಾಯವನ್ನ ಯಾರಾದ್ರೂ ವಿರೋಧ ಮಾಡ್ಲಿಲ್ಲ ಅಂದ್ರೆ ಆತ್ಮವಂಚನೆ ಮಾಡ್ಕೊಂಡಂಗೆ. ಯಡಿಯೂರಪ್ಪನವರಾಗಿದ್ದಾಗ್ಲೂ ಮುಖ್ಯಮಂತ್ರಿ ಆಗಿದ್ದಾಗಲೂ ಸರ್ಕಾರ ಆಗಿದ್ದಾಗ್ಲೂ ಕೂಡ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಬೊಮ್ಮಾಯಿ ಅವರೇ ನೇರವಾಗಿ ಹೇಳ್ಬಿಟ್ಟಿದ್ದಾರೆ. ಅವರ ಎರಡನೇ ಬಜೆಟ್ ಮಂಡನೆ ಮಾಡ್ಬೇಕಾದ್ರೆ ಹೇಳಿದ್ದಾರೆ, ರಾಜ್ಯಕ್ಕೆ ಅನುದಾನಗಳು ಬರ್ತಾ ಇಲ್ಲ. ಇದು ಬೊಮ್ಮಾಯಿ ಅವರ ಹೇಳಿಕೆ. ಆದ್ರೆ ಬೊಮ್ಮಾಯಿ ಅವರ ಹೇಳಿಕೆ. ಈ ಅನ್ಯಾಯವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ನೀವು ಹೋರಾಟ ಮಾಡ್ಲಿಕ್ಕೆ ರೆಡಿ ಇಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೆ ಹೋರಾಟ ಮಾಡೋದನ್ನ ತಪ್ಪು ಅಂತ ಹೇಳಿದ್ರಲ್ಲ, ಅದು ಅಕ್ಷಮ್ಯ ಅಪರಾಧ ಆಗುತ್ತೆ. ಯದುಕುಮಾರ್ ಅವರೇ ಹಲವಾರು ಪ್ರಶ್ನೆಗಳನ್ನ ಆಗ್ಲಿಂದ ನಟರಾಜ್ ಗೌಡ್ರು ತೆಗಿತಾ ಇದ್ದಾರೆ. ಅದರಲ್ಲಿ ನೀರಾವರಿ ಯೋಜನೆಗಳು ಇನ್ಕ್ಲೂಡ್ ಆದಂತೆ ಹಲವು ಯೋಜನೆಗಳಿಗೆ ಈಗಾಗಲೇ ಇನ್ನೂ ಕೊಡ್ತೀನಿ ಅಂತ ಹೇಳಿ ದುಡ್ಡು ಕೊಟ್ಟಿಲ್ಲ. ನಾವು ಪೂರ್ತಿ ಮಾಡೋದಾದ್ರೂ ಹೇಗೆ? ಅನುದಾನ ತಾರತಮ್ಯದ ವಿರುದ್ಧ ನಾವು ಹೋರಾಟ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ರಾಜ್ಯಕ್ಕೆ ಮಾಡಿದ ದ್ರೋಹ ಅಂತಿದ್ದಾರೆ ಅವರು. ಮೇಡಮ್, ಈಗ ಅವ್ರು ಹೇಳ್ತಾ ಇದ್ರು ಭದ್ರಾ ಯೋಜನೆ, SNA ಅಂದ್ರೆ ಸಿಂಗಲ್ ನೋಡಲ್ ಏಜೆನ್ಸೀಸ್ ಅಂತ ಒಂದಿರುತ್ತೆ ಮೇಡಮ್. ಅಲ್ಲಿ ರಾಜ್ಯ ಸರ್ಕಾರದ ಒಂದು ಪಾಲಿರುತ್ತೆ. ತಾವೇನ್ ಮಾಡಿದ್ದೀರಾ, ಯಾವಿದು ಖರ್ಚು ವೆಚ್ಚಗಳಂತ ಒಂದು ಅಕೌಂಟ್ ಓಪನ್ ಮಾಡುವಂಥದ್ದು. ಅದನ್ನೇ ಮಾಡಿಲ್ವಲ್ಲ ಮೇಡಮ್. ಅಲ್ಲಿ ಫಸ್ಟ್ ಬೇಸಿಕ್ ಇದು ಅದೇ ಮಾಡಿಲ್ಲ ಅವರದಲ್ಲಿ. ಎಲ್ಲಾ ಯೋಜನೆಗಳ ದೊಡ್ಡ ಇದಂತ ಹೇಳ್ತಾರಲ್ಲ, ಅದನ್ನೇ ಮಾಡಿಲ್ಲ. ಅದನ್ನ ಮಾಡಿದಿರ ಮತ್ತೆ ಎಲ್ಲ ಕೇಳ್ತಾರೆ, ನೀವು ಅದನ್ನ ಮಾಡ್ಬೇಕಾರೆ ನೀವು ಅದಲ್ಲಿ ಯಾವ ಒಂದು ಫಾರ್ಮ್ಯಾಟ್ ಅಲ್ಲಿ ಮಾಡಬೇಕು, ಅದನ್ನ ಏಜೆನ್ಸಿ ಒಂದು ಮಾಡಬೇಕು, ದುಡ್ಡು ಬರಬೇಕಂದಾಗ ಅದನ್ನ ಮಾಡಿದಿರಾ ಮತ್ತೆ ಹೇಳ್ತಾ ಇದೀನಲ್ಲ, ಸುಳ್ಳುಗಳ ಪ್ರಶ್ನೆ ಕೇಳ್ತಾ ಇದ್ದೀವಿ. ಇವಾಗ 9 ತಿಂಗಳಾಯ್ತು 8 ತಿಂಗಳಾಯ್ತು ಬಂದಿದಂಥದ್ದು. ಮೊದಲನೇ ಸತಿ ಭಾಗ್ಯಗಳಿಗೆ 38,000 ಭಾಗ್ಯಗಳ ಖರ್ಚಾಯ್ತು ಅಂದ್ರು, 85,000 ಸಾಲ ಅಂದ್ರು. ಈಗ 58,000 ಭಾಗ್ಯಗಳ ಖರ್ಚಾಗುತ್ತೆ ಅಂದ್ರೆ 1,05,000 ಅಂತಂದ್ರು. ಎರಡೂ ಬಜೆಟ್ ಅಲ್ಲಿ ಕೋತ ಆಗಿರುವಂತದ್ದು. ಒಂದ್ಸತಿ 12,500 ಕೋಟಿ, ಇನ್ನೊಂದ್ಸತಿ 27,000. ಎರಡೇ ಲೆಕ್ಕ ಹಾಕಿದ್ರೆ 1,91,000 ಕೋಟಿ ರೂಪಾಯಿ ಎರಡೇ ಇದ್ರಲ್ಲಿ ಲಾಸ್ ಮಾಡ್ತಾರಲ್ಲ ಮೇಡಮ್. ಅದು ಡಬಲ್ ಟ್ಯಾಕ್ಸ್ ಯಾರು ಕಟ್ತಾ ಇದ್ದಾರೆ? ಜನರ ಮೇಲೆ ಹಾಕಿದ್ದಾರೆ. ಅದಲ್ಲಿ ಇವ್ರು ಅಂದ್ರೆ ಯಾವುದೇ ಅಭಿವೃದ್ಧಿ ಯೋಜನೆ ಇಲ್ಲದೆ, ಯಾವುದೇ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ದೊಡ್ಡದಾಗಿ ಇನ್ಫ್ರಾಸ್ಟ್ರಕ್ಚರ್ ಮಾಡ್ದೇನೆ 1,91,000 ಕೋಟಿ ರಾಜ್ಯ ಜನ ಮೇಲೆ ಟ್ಯಾಕ್ಸ್ ಹಾಕ್ಬಿಟ್ಟು ತಾರತಮ್ಯ ಅಂತಾರಲ್ಲ, ಅದಲ್ಲಿ ಹೇಳಿ ಮೇಡಮ್. ಅದಲ್ಲಿ ಯಾವ್ದು ನಾವ್ ಹೇಳ್ತೇವೆ ಪ್ರತಿಯೊಂದು ಅವ್ರು ಏನೇನ್ ಪ್ರಶ್ನೆ ಕೇಳಿದ್ರು ಆ ಪ್ರಶ್ನೆಗಳನ್ನು ಸದನದಲ್ಲೂ ರಾಜ್ಯ ಸರ್ಕಾರದ ನಮ್ಮ ಶಾಸಕರಾಗಿ ಉತ್ತರ ಹೇಳಿದ್ದಾರೆ, ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ, ಮತ್ತೆ ನಿರ್ಮಲಾ ಸೀತಾರಾಮನ್ ಜಿ ಅವರು ಹೇಳಿದ್ದಾರೆ. ನಾನು ಹೇಳ್ಬಿಡ್ತೀನಿ ಮೇಡಮ್, ಚುನಾವಣೆ ಮುಂದಿದೆ ಅಂತ ತಿಳ್ಕೊಂಡು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದು ಖಂಡಿತ ಸರಿ ಇಲ್ಲ. ನಿರ್ಮಲಾ ಸೀತಾರಾಮ್ ರವರು ಈಗಾಗಲೇ ಶ್ವೇತಪತ್ರವನ್ನು ಮಂಡನೆ ಮಾಡಿ ಜಗಜ್ಜಾಹೀರ್ ಮಾಡಿದ್ದಾರೆ. ಇವರು ಶ್ವೇತಪತ್ರವನ್ನು ಮಂಡನೆ ಮಾಡಲಿಲ್ಲ. ಇದ್ದಾಗ್ಲೂ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇತ್ತು, ಬೊಮ್ಮಾಯಿ ಇದ್ದಾಗ್ಲೂ ರಾಜ್ಯಕ್ಕೆ ಅನ್ಯಾಯ ಆಗ್ತಿತ್ತು. ಅವ್ರಿಗೆ ಧೈರ್ಯ ಇಲ್ಲ ಕೇಳಲಿಕ್ಕೆ, ನಮಗೆ ಧೈರ್ಯ ಇದೆ ಕೇಳಕ್ಕೆ. ನಮ್ಮ ರಾಜ್ಯದ ಹಿತ ಮುಖ್ಯ, ನಮಗೆ ನಮ್ಮ ಪಾಲು ನಮ್ಮ ಹಕ್ಕನ್ನ ನಾವು ಕೇಳಿ ಅಂಕಿಅಂಶದ ಮುಖಾಂತರ, ಡೇಟಾ ಮುಖಾಂತರ, ನಿಯಮಾನುಸಾರನೇ ನಮ್ಗೆ ಕೊಡ್ಬೇಕಾದ್ರೆ ನಾವು ಹೇಳ್ತಾ ಇದ್ದೀವಿ. ಇದಕ್ಕೆ ರಾಜ್ಯದ ಎಲ್ಲಾ ಶಾಸಕರು, ಎಲ್ಲಾ ಸಂಸದರು ಇದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ ಅಂದ್ರೆ ಜನದ್ರೋಹಿಗಳಾಗ್ತಾರೆ, ಬಿಜೆಪಿಗರು ಜನದ್ರೋಹಿಗಳಾಗ್ತಾರೆ. ಯಾಕಂದ್ರೆ ನಿಯಮಾನುಸಾರ ಹೇಳ್ಬೇಕಲ್ಲ. 4 ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.